सुंदरी सुगुणाकरी मधुमाधुरी सुर सुंदरी सुगुणाकरी मधुर तरंग सुनाद बीरुव मधुर तरंग सुनाद बीरुव येनी गमधरी येनी सगमधरी येनी संभ्रमधंदवे बलुचंदवे येनी ಯುದ್ಧವು ನಿಶ್ಚಯವಾಯಿತು. ನಾನು ಮೊದಲೇ ಹೇಳಿದಿಲ್ಲವೇ, ಯುದ್ಧವೆಂದರೆ ನಿಮ್ಮ ಹೃದಯವು ನಲಿಯುವುದಿಲ್ಲ. ರುಕ್ಮಿಣಿ, ಉಪಾಯವಿಲ್ಲ ರುಕ್ಮಿಣಿ. ಯುದ್ಧವೇನೋ ಅನಿವಾರ್ಯವಾಗಿ ಬಂದೊದಗಿದೆ. ಆದರೆ ಎಂತಹ ಯುದ್ಧ! ವಿಶ್ವ ಸೃಷ್ಟಿಯಲ್ಲಿ ಎಲ್ಲಿಯೂ ಆಗದ ಅಚಿತ್ಯ ಹತ್ಯಾಕಾಂಡ. ಒಂದು ಕಡೆ ಕೌರವರ 11 ಅಕ್ಷೋಹಿಣಿ ಸೈನ್ಯದಳ, ಭೀಷ್ಮ, ದ್ರೋಣ, ಕರ್ಣ, ಕೃಪ, ಅಶ್ವತ್ಥಾಮ, ಕೃತವರ್ಮ ಮುಂತಾದ ಮಹಾರಥಿಕರು. ಮತ್ತೊಂದು ಕಡೆ ಪಾಂಡವರ 7 ಅಕ್ಷೋಹಿಣಿ ಸೈನ್ಯ. ಈ ಯುದ್ಧವು ಮುಗಿಯುವಷ್ಟರಲ್ಲಿ ಈ ಮಾನವ ರಾಶಿಯಲ್ಲಿ ಅದೆಷ್ಟು ಜನ ಬದುಕುಳಿಯುವರು? ಯುದ್ಧ ಯುದ್ಧ, ಪ್ರಪಂಚದ ಅನಂತ ಪ್ರಳಯ, ಅಸೀಮ ಧ್ವಂಸ. ಪ್ರಭು, ಮಾನವ ಲೋಕವನ್ನು ಈ ಪ್ರಳಯಾವರ್ತದಿಂದ ರಕ್ಷಿಸು. ಅಧರ್ಮದ ಆಕ್ರಮಣದಿಂದ ಧರ್ಮವು ರೂಪಿಗಿಡಲೇಕೆ? ಶಾಂತಿ ಸಂಧಾನಕ್ಕೆ ಪ್ರಯತ್ನಿಸು. ಪ್ರೇಮ ಮೂರ್ತಿಯೆಂಬನೆ ನಾಮವೆಂದು ವಿಫಲವಾಯಿತೆ. ಪ್ರೇಮ ಮೂರ್ತಿಯೆಂಬನೆ ನಾಮವೆಂದು ವಿಫಲವಾಯಿತೆ. ಸಮರದಿಂದ ಪ್ರಾಣ ಹಾಕಿ ಸರ್ವಹಾರಿಣಿ ಕಾಂತ ಸರ್ವಹಾರಿಣಿ ಸರ್ವಹಾರಿಣಿ ಕಾಂತ ಸರ್ವಹಾರಿಣಿ. ಸಮಾಧಾನ ಭೇದವೆಲ್ಲ ಕೋಮಲಾಗಿ ವಿಫಲವಾಯಿತೆ. ಸಮಾಧಾನ ಭೇದವೆಲ್ಲ ಕೋಮಲಾಗಿ ವಿಫಲವಾಯಿತೆ. ಸಮರದಿಂದ ಇಂದು ಧರಣಿ ಮಪಹಾರಿಣಿ ಕಾಂತೆ ಮಪಹಾರಿಣಿ ಕಾಂತೆ ಮಪಹಾರಿಣಿ ಕಾಂತೆ ಮಪಹಾರಿಣಿ. ಕಾವುದೈರ್ಯ ನಿಧಾನ ಕಾವುದೈರ್ಯ ನಿಧಾನ ಪಾವನಾತ್ಮ ಭಕ್ತ ದೀನ. ಕಾವುದೈರ್ಯ ಧರ್ಮರಾಜ್ಯ ಸ್ಥಾಪನೆ
ಧರ್ಮರಾಜ್ಯ ಸ್ಥಾಪನೆಗೆ ಧರ್ಮಯುದ್ಧ ಬಂದೋದರಿ ಕರ್ಮಭೂಮಿ ಭಾರತವೇ ಕುಟುಂಬಾಜಿ ಕಾಂತೆ ಧನ್ಯವಾದ ಕಾಂತೆ ಧನ್ಯವಾದ धन्यवाद भय भी देखे शांत कांते प्रेम पूजते कांते प्रेम पूजते प्रेम पूजते प्रेम पूजते ಶಾಂತಿಯಿಂದ ಸೃಷ್ಟಿಯು ವಿಕಾಸವಾಗುವುದಿಲ್ಲ. ಪುರಾತನ ಹಳಿವೆ ನೂತನ ಆವಿಷ್ಕಾರ, ಯುದ್ಧವಿಂದು ಅವಶ್ಯಕ. ಆದರೆ ಈ ಯುದ್ಧದಲ್ಲಿ ನಾನೊಂದು ನೂತನ ಜಗತ್ತನ್ನು ನಿರ್ಮಿಸುವೆನು. ಮಾನವರಿಗೆ ಧರ್ಮದ ಪರಾಕಾಷ್ಠೆಯನ್ನು ಬೋಧಿಸುವೆನು. ವೀರರ ರಕ್ತದಿಂದ ಪೃಥ್ವಿಯ ಕಲುಷಿತವನ್ನು ತೊಳೆಯುವನು. ಕುರುಕ್ಷೇತ್ರದ ಧೂಳಿಯ ಒಂದೊಂದು ಕಣವನ್ನು ರಕ್ತರಸದಿಂದ ತೋಯಿಸಿ ವೀರ ದರ್ಪದಿಂದ ಸುಸಜ್ಜಿತವಾಗಿ ಮಾಡಿ ಪುಣ್ಯ ಬೀಜವೊಂದನ್ನು ನೆಡುವಿ. ಆ ಬೀಜವು ಅಂಕುರಿಸಿ ಮರವಾಗಿ ದರ್ಶನ, ವಿಜ್ಞಾನ, ಧರ್ಮ, ರಾಜನೀತಿ ಎಂಬ ಅನಗ್ಯ ಫಲಪುಷ್ಪಗಳನ್ನು ಜಗತ್ತಿಗೆ ನೀಡುವುದು. ಸ್ವಾಮಿ, ನಿಮ್ಮ ಸ್ಪರ್ಶವು ಮೃತ ಸಂಜೀವಿನಿ. ಆ ದೃಷ್ಟಿ ಮಾತ್ರದಿಂದ ಜಡ ಜಗತ್ತನ್ನು ಜೀವಂತವಾಗಿ ಮಾಡಬಲ್ಲೆ ನೀನು. ಅದನ್ನಳಿದು ಈ ರಕ್ತಪಾತದ ಅವಶ್ಯಕತೆ ಏಕೆ? ಕಾಳ ಸರ್ಪ ಕಚ್ಚುವುದರವನ್ನು ಮೃತ್ಯುವಿನಿಂದ ರಕ್ಷಿಸಬೇಕಾದರೆ ವಿಷಸ್ಪರ್ಶವಾದ ಆವಯವವನ್ನು ಛೇದಿಸಿದ ಹೊರತಾಗಿ ಮತ್ಯಾವ ಉಪಾಯವಿಲ್ಲ ಪ್ರಿಯತಮೆ. ಆರ್ಯಾವರ್ತಕ್ಕೀಗ ಅಂತಹ ಅವಸ್ಥೆ ಉಂಟಾಗಿದೆ. ಸ್ವಾಭಿಮಾನ ಸೂರೆಯ ಪ್ರಮತ್ತರಾದ ಕ್ಷತ್ರಿಯರು ನರನಾಡಿಗಳಲ್ಲಿ ರಕ್ತಾಧಿಕ್ಯವು ಹೆಚ್ಚಾಗಿ ಅಧರ್ಮದ ಅಂಕುರ ರೋಗವು ಕಾಣಿಸಿಕೊಂಡಿದೆ. ರಕ್ತಕ್ಷಯದಿಂದ ಅದನ್ನು ಸಂಪೂರ್ಣವಾಗಿ ನಾಶ ಮಾಡದ ಹೊರತು ಧರ್ಮ ಸಂಸ್ಥಾಪನೆ ಆಗುವುದಿಲ್ಲ ಪ್ರೇಯಸಿ. ಇಷ್ಟೊಂದು ಜನರ ಮರಣದಿಂದ ಧರ್ಮ ಸಂಸ್ಥಾಪನೆಯಾಗುವುದಾದರೆ ಅಂತಹ ಧರ್ಮಕ್ಕೆ ನನ್ನ ಧಿಕ್ಕಾರವಿರಲಿ. ದೇವ, ಈ ಯುದ್ಧವನ್ನು ನಿಲ್ಲಿಸಲು ತಾವು ಮತ್ತೊಂದು ಬಾರಿ ಪ್ರಯತ್ನಿಸಿ. ಈ ಘೋರ ಹತ್ಯಾಕಾಂಡ ನಿಲ್ಲಲಿ. ಮುರಳಿಯ ಗಾನಕ್ಕೆ ಮನಸೋತೆಯ ಮುರಳಿಯ ಗಾನಕ್ಕೆ ಮನಸೋತೆಯ ಎನ್ನ ಮನದಲ್ಲಿ ಆಸೆಯ ನೀ ತಂದೆಯ ಮನದಲ್ಲಿ ಆಸೆಯ ನೀ ತಂದೆಯ ಮುರಳಿಯ ಗಾನಕ್ಕೆ ಮನಸೋತೆಯ ಬಳಿಗೆ ಓಡೋಡಿನ ಬಂದೆ ಮುರಳಿಯ ಗಾನಕ್ಕೆ ಎನ್ನ ಮನದಲ್ಲಿ ಆಸೆಯ ನೀ ತಂದೆಯ ಮನದಲ್ಲಿ ಆಸೆಯ ನೀ ತಂದೆಯ ಮುರಳಿಯ ಗಾನಕ್ಕೆ
ಆದರಂತೆ ಪುನಃ ನಾನು ಸಂಧಿಗಾಗಿ ಪ್ರಯತ್ನಿಸುವೆನು. ಅದಕ್ಕಾಗಿ ಈ ದಿನ ಹಸ್ತಿನಾವತಿಗೆ ತೆರಳಿದೆ. ಆದರೆ ನನ್ನ ಈ ಕೊನೆಯ ಪ್ರಯತ್ನವು ಸಫಲವೋ ವಿಫಲವೋ? ಪ್ರಯತ್ನಿಸಿ ಸ್ವಾಮಿ, ಸಫಲಗೊಳ್ಳುವುದೇನು? ಹಾಗೆ ಆಗಲಿ ರುಕ್ಮಿಣಿ. ಅಂಧಕಾರವನೆಂದಿಗೆ ನೀಗುವೆಯೋ ಲೋಕ ಜನಿಸಿದರೋ ಹೆಣ್ಣಿನ ಜನ್ಮ ಬೇಡವಾ? ವಾಸುದೇವ, ಪರಮಾತ್ಮ, ಓ ದೇವ
ಪರಮಾತ್ಮ ವೀರ ಪರಾಕ್ರಮಶಾಲಿಗಳಾದ ಪಾಂಡವರ ಪತ್ನಿಯಾಗಿದ್ದರೂ ಸಹ ಈ ನನ್ನ ಬಿಚ್ಚಿದ ಕೇಶರಾಶಿಯನ್ನು ಮುಡಿಗಟ್ಟಿಸಲಾಗದೆ ಕಾಲ ಕಳೆಯಬೇಕಾಗಿದೆ. ಎಲ್ಲಿರುವೆ ತಂದೆ? ಬೇಗ ಬಂದು ನನ್ನನ್ನು ಕಾಪಾಡಲಾರೆಯ? ದ್ರೌಪದಿ, ಕಳೆದ ದುಃಖದ ದಿನಗಳನ್ನು ನೆನೆದು ನೀನೇಕೆ ಈ ರೀತಿ ವ್ಯಥೆಪಡುತ್ತಿರುವೆ? ನಿನ್ನ ದುಃಖದ ದಿನಗಳೆಲ್ಲವೂ ಕಳೆಯುವ ಕಾಲವು ಸನ್ನಿಹಿತವಾಗಿದೆ ಪ್ರಿಯೆ. ಶಾಂತಳಾಗು ದೇವಿ, ಶಾಂತಳಾಗು. ಶಾಂತಿ ಶಾಂತಿ ಶಾಂತಿ. ಇನ್ನೂ ಬಿಟ್ಟಿಲ್ಲವೇ ಅಣ್ಣ ನಿನ್ನ ಈ ಉಚಿತನದ ಭ್ರಾಂತಿ? ಅಗ್ರಜ, ನಿನ್ನ ಮಾತಿಗೆ ಎದುರೇಳುವನೆಂದು ಭಾವಿಸಬೇಡ. ವಂಚಕರ ಪ್ರತಿ ಸಮಸ್ಯೆಗಳಿಂದ ಈ ಭೀಮನ ಧೈರ್ಯ ಸ್ಥೈರ್ಯ ಸಪ್ತ ಪರೀಕ್ಷೆಗಳಿಗೆ ಸವಾಲಾಗಿದೆ. ಸಪ್ತೋಪಾದಕ ನಭೋ ಮಾರ್ಗಗಳೇ ಚಲಿಸಬಹುದು, ಕುಲಗಿರಿಗಳನ್ನೇ ಭೇದಿಸಬಹುದು. ಆದರೆ ಕ್ಷತ್ರಿಯೋಚಿತವಾದ ಧರ್ಮವನ್ನು ನುಂಗಿದ ಆ ಕುರುಕುಲಗಳನ್ನು ತಲೆ ಎತ್ತಲು ಎಂದಿಗೂ ಬಿಡುವುದಿಲ್ಲ ಅಗ್ರಜ, ಎಂದಿಗೂ ಬಿಡುವುದಿಲ್ಲ. ದುರ್ಳ ಕೌರವರನ್ನು ಮರಣಗೊಳಿಸದೆ ಕರೆಯಲರೆಗೆ ಬಿಡುವೆನೆ. ದುರ್ಳ ಕೌರವರನ್ನು ಮರಣಗೊಳಿಸದೆ ಕರೆಯಲರೆಗೆ ಬಿಡುವೆನೆ. ಕಳೆದಳವರ ರಕ್ತಪಾನ ಮಾಡದಿರುವೆನೆ. ಕಳೆದಳವರ ರಕ್ತಪಾನ ಮಾಡದಿರುವೆನೆ. ಅಗ್ನಿಯ ಮುಟ್ಟಿನವನ ಮೆಟ್ಟಿಕೊಳ್ಳುವೆ, ಪಾದದ ಮೆಟ್ಟಿಕೊಳ್ಳುವೆ. ಹತ್ತಿಯ ಮುಡಿ ಮುಟ್ಟಿನವನ ಮೆಟ್ಟಿಕೊಳ್ಳುವೆ, ಪಾದದ ಮೆಟ್ಟಿಕೊಳ್ಳುವೆ. ಕಪ್ಪಲು ಕಡೆ ತಟ್ಟಿದವನ ಕುಟ್ಟಿಕೊಳ್ಳುವೆ, ಕಡೆಯನ್ನು ಕುಟ್ಟಿಕೊಳ್ಳುವೆ. ಕೌರವರನ್ನು ಮರಣಗೊಳಿಸದೆ ತರೆಯಲರೆಗೆ ಬಿಡುವೆನೆ. ಕಳೆದಳವರ ರಕ್ತಪಾನ ಮಾಡದಿರುವೆನೆ. ಕಳೆದಳವರ ರಕ್ತಪಾನ ಮಾಡದಿರುವೆನೆ. ಅಗ್ರಜ, ಸಹೋದರ, ವಿಷದ ಕಜ್ಜಾಯಗಳನ್ನು ತಿಳಿಸಿ ನಮ್ಮನ್ನೆಲ್ಲರನ್ನು ಕೊಲ್ಲಲೆತ್ತಿಸಿದ ಆ ವಿಷಯದಿಂದಲೇ ನಮಗೆಂತಹ ಶಾಂತಿ. ಕಪಟ ದೂತದಲ್ಲಿ ನಮ್ಮೆಲ್ಲರ ಸಿರಿಯನ್ನು ಅಪಹರಿಸಿ ಘೋರ ಸಂಕಷ್ಟಗಳನ್ನು ತಂದೊಡ್ಡಿದ ಆಲಯ ವಂಚಕರಲ್ಲಿ ನಮಗೆಂತಹ ಶಾಂತಿ. ತುಂಬಿದ ರಾಜ್ಯಸಭೆಯಲ್ಲಿ ಸಹೋದರ ಸತಿ ಎಂಬ ಪರಿಜ್ಞಾನವಿಲ್ಲದೆ ಪಾಂಚಾಲಿ ಪಂಚಪಾಂಡವರ ಸತಿ ಬಾ ಬಾ ನನ್ನ ತೊಡೆಯನ್ನು ಅಲಂಕರಿಸಿ ಬಾಯಿನ ತೊಡೆ ತಟ್ಟಿ ತಟ್ಟಿ ಕರೆದನಲ್ಲ ಆ ಕುನ್ನಿ ಕುರುಡನ ಮಗ ಅಂದು ನಡಗಿತ್ತಣ್ಣ ನಿನ್ನ ಶಾಂತಿ. 12 ವರ್ಷ ಅರಣ್ಯ ಮೃಗಗಳಂತೆ ವನವಾಸ, ಅತಿಹೀನ ದಾಸತ್ವದಲ್ಲಿ 1 ವರ್ಷ ಅಜ್ಞಾತವಾಸವನ್ನು ಕಳೆದವಲ್ಲ, ಅಂದು ನಡಗಿತ್ತಣ್ಣ ನಿನ್ನ ಶಾಂತಿ. ಅಗ್ರಜ, ಅದನ್ನೆಲ್ಲ ಸ್ಮರಿಸಿ ಫಲವಿಲ್ಲ. ಘೋರ ಸಂಧಾನ ಕ್ಷೇತ್ರದಲ್ಲಿ ನಮ್ಮ ಪಂಥಗಳನ್ನು ಈಡೇರಿಸುವ ಹೊರತು ನಮಗೆ ಶಾಂತಿ ಇಲ್ಲ, ಶಾಂತಿ ಇಲ್ಲ. ಸಹೋದರ, ನಿನ್ನ ಹೃದಯಾಂತರಾಳದ ಭೀಕರ ಯುದ್ಧವನ್ನು ನಾನು ಬಲ್ಲೆನು. ಇನ್ನೇನು ಅರ್ಜುನರೊಡನೆ ಕೃಷ್ಣ ಪರಮಾತ್ಮನ ಆಗಮನವಾಗುವುದು. ಅವರ ಬಂದದೊಡನೆ ಮುಂದಿನ ಕಾರ್ಯವನ್ನು ಯೋಚಿಸೋಣ. ಶಾಂತನಾಗು ಸಹೋದರ, ಶಾಂತನಾಗು. ಕೃಷ್ಣ ದೇವಾ ಕೃಷ್ಣ ಹೇ ವಾಸುದೇವ, ದೇವಾ ನಿದಯ ತೋರಪ್ಪ, ದೇವ
ಸನ್ಮತಿ ದಾತ ಸುಧನರ ಪ್ರೀತ ಸನ್ಮತಿ ದಾತ ಸುಧನರ ಪ್ರೀತ ಪವತೀತ ಪಾದವಿದಾತ ಪವತೀತ ಪಾದವಿದಾತ ದೇವಾನಿ ದಯತೋ ನಾಥ ದೇವಾನಿ ದಯತೋ ದೇವಾನಿ ದಯತೋ ಹೇ ವಾಸುದೇವ ಅನುದಿನ ನಿನ್ನ ಪಾದವನು ಅನುದಿನ ನಿನ್ನ ಪಾದವನು ಅನುದಿನ ನಿನ್ನ ಪಾದವನು ಕನಸು ಮನಸ್ಸಿನಲ್ಲಿ ಜಾಣಿಪೆ ದೇವಾ ಕನಸು ಮನಸ್ಸಿನಲ್ಲಿ ಜಾಣಿಪೆ ದೇವಾ ದೇವಾನಿ ದಯತೋ ನರದಾತ ದೇವಾನಿ ದಯತೋ ದೇವಾನಿ ದಯತೋ ದೇವಾನಿ ದಯತೋರಿ ದೇವಾನಿ ದಯತೋರಿ ದೇವಾನಿ ದಯತೋರಿ ಪರಮಾತ್ಮ ಪಾಂಡುನಂದರ ಪ್ರಣಾಮಗಳನ್ನು ಸ್ವೀಕರಿಸಿದೇವ. ವಿಜಯಶಾಲಿ ಆಗು ಧರ್ಮನಂದನ. ಅಣ್ಣ, ಪರಮಾತ್ಮ ಪಾಂಡುನಂದರ ಪ್ರಣಾಮಗಳನ್ನು ಸ್ವೀಕರಿಸಿದೇವ. ವಿಜಯಶಾಲಿ ಆಗು ಧರ್ಮನಂದನ. ಪರಮಾತ್ಮ ಪಾಂಡವರ ಪ್ರಯತ್ನಕ್ಕೆ ಪ್ರಸನ್ನನಾದ ಪುರುಷೋತ್ತಮ ನಮ್ಮ ಮೊರೆಯನ್ನಾಲಿಸಿ ನಮ್ಮ ಪಕ್ಷವನ್ನು ವಹಿಸಿದೆಯಾ ದೇವ? ನೀನು ನಮ್ಮ ಮೇಲಿಟ್ಟಿರುವ ಪ್ರೀತಿಯು ಅಪಾರವಾದದ್ದು ದೇವ. ಧರ್ಮನಂದನ, ಪರಮಾತ್ಮ ಇಷ್ಟೊಂದು ಹೊಗಳುವೆ ಏಕೆ ನನ್ನನ್ನು? ಕರ್ತವ್ಯ ಪರಿಪಾಲನೆಯೇ ನನ್ನ ಮುಖ್ಯ ಉದ್ದೇಶ. ಅದಿರಲಿ, ನಿಮಗೆ ಬರಬೇಕಾದ ಅರ್ಧ ರಾಜ್ಯದ ವಿಚಾರದಲ್ಲಿ ಯಾವ ನಿರ್ಧಾರವನ್ನು ಕೈಗೊಂಡಿರುವೆ? ಪರಮಾತ್ಮ ಹಸ್ತಿರವಾದ ರಾಜ್ಯದಾಸೆಗಾಗಿ ಸಕಲ ಬಂಧು ಬಾಂಧವರನ್ನು ಪ್ರಜಾಕೋಟಿಯನ್ನು ಕಳೆದುಕೊಳ್ಳುವುದರಿಂದ ಪ್ರಯೋಜನವೇನು ಕೃಷ್ಣ? ಅಂದರೆ ಎಲ್ಲರೂ ಶಾಂತಿಯಿಂದ ಬಾಳುವುದು ಒಳ್ಳೆಯದಲ್ವೇ ಪರಮಾತ್ಮ? ಅಂದರೆ ಅಂದರೆ ಸಮರವನ್ನಯ್ಯ ಸಮರವನ್ನಯ್ಯ ಕಮಲಾಚ ಜಲದ ಬೋಗುಳಿಯಂತೆ ಸಿರಿಗೋದ ಜಲದ ಬೋಗುಳಿಯಂತೆ ಸಿರಿಗೋದ ಮದಲ್ಮಯ ಆಶಾಶ್ವತ ನರ ಜನ್ಮ ವಿಮದಲ್ಮಯ ಆಶಾಶ್ವತ ನರ ಜನ್ಮ ವಿಮದಲ್ಮಯ ಆಶಾಶ್ವತ ನರ ಜನ್ಮ ಸಮರವನ್ನು ಎದುರಾಸೆಗೆ ಕಾಳಗ ಬಯಸಿ ನರಹತ್ಯೆಗೆ ನಾವು ಗುರಿಯಾಗುವುದೇ ಎದುರಾಸೆ ಕಾಳಗ ಬಯಸಿ ನರಹತ್ಯೆಗೆ ನಾವು ಗುರಿಯಾಗುವುದೇ ಗುರುಬಾಂಧವರ
ಶವಗಳ ಕಾಪುದೆ ಹೆಣ್ಣು ಒಂದು ಮಂಡಿಗೋಸ್ಕರ ಹೆಣ್ಣು ಒಂದು ಮಂಡಿಗೋಸ್ಕರ ಹಿಂದೆ ಅನೇಕರು ಹೊಡೆದೋಡಿ ನೋಡಿದರು ಅಲ್ಲವೇ ದೇವ ಹಿಂದೆ ಅನೇಕರು ಹೊಡೆದೋಡಿ ನೋಡಿದರು ಭರತ ಭೂಮಿಯನ್ನು ಯಾರಾಡಿ ಭರತ ಭೂಮಿಯನ್ನು ಯಾರಾಡಿದರು ಸಮರವನ್ನೆಯ ಕಮಲಾಟ ಜಲದ ಬೂಗುಳಿಯಂತ ಸಿರಿಬೋಧ ದಶರ ಜಲದ ಬೂಗುಳಿಯಂತೆ ಸಿರಿಬೋಧ ಹಿಮದನ್ವಯ ಆಶಾಶ್ವತ ನರ ಜನ್ಮ ಹಿಮದನ್ವಯ ಆಶಾಶ್ವತ ನರ ಹಿಮದನ್ವಯ ಆಶಾಶ್ವತ ನರ ಜನ್ಮ ಸಮರವನಯ ಸಮರವನಯ ಯದುಪತಿ ಪರಮಾತ್ಮ ಅಸ್ಥಿರವಾದ ರಾಜ್ಯದಾಸಿಗಾಗಿ ಅಪಾರ ಕೋಟಿ ಪ್ರಜೆಯನ್ನು ಬಂಧು ಬಾಂಧವರನ್ನು ಸಿದ್ಧವೆಂಬ ಹೆಮ್ಮಾರಿಯ ಬಾಯಿಗೆ ತುತ್ತಾಗಿಸಿ ಕಲುಷಿತೆಯಾದ ಈ ಭರತ ಭೂಮಾತೆಯ ಶಿರದಲ್ಲಿ ಹೆಪ್ಪು ಕಟ್ಟಿದ ರಕ್ತ ಕಣಗಳನ್ನು ಅದಾವ ಜಲದಿಂದ ತೊಳೆದು ಪವಿತ್ರಗೊಳಿಸಲಿ ಹೇಳು ಕೃಷ್ಣ. ಆದ್ದರಿಂದ ನೀನು ನಮ್ಮಗಳ ಸಂಧಾನಿಯಾಗಿ ಆ ದುರ್ಯೋಧನನ ಬಳಿಗೆ ಹೋಗಿ ಸಂಧಿಗಾಗಿ ಸಮ್ಮತಿಸುವಂತೆ ಮಾಡು ಮುಕುಂದ. ಸತ್ಪುರುಷರ ಹೃದಯ ಮಂದಿರವು ದುಷ್ಟ ದುರಾಚಾರಿಗಳಿಂದ ಅಪವಿತ್ರವಾಗಬಾರದೆಂಬ ಪವಿತ್ರ ಬೋಧನೆ ಇದೆ. ಧರ್ಮನಂದನ ಪರಮಾತ್ಮ, ನಿನ್ನ ಮನದ ಅಭಿಪ್ರಾಯವೇನೋ ಧರ್ಮಸಮ್ಮತವಾದದ್ದೇ. ಆದರೆ ಇದಕ್ಕೆ ನಿನ್ನ ಸಹೋದರರು ನಮ್ಮಗಳ ಅಭಿಮತಕ್ಕೆ ಅಡ್ಡಲಾಗಿ ಅಗ್ರಜನೆಂಬ ಗೊಡ್ಡ ಧರ್ಮದ ಕಟ್ಟು ಬೃಹದೋಕೋರವಾದ ಕೋಟೆಯಿಂದ ಬಳಸಿ ನಿಂತಿದೆ. ಅದನ್ನು ಭೇದಿಸಿ ಮುನ್ನುಗ್ಗೋಣವೆಂದರೆ ಬಾತ್ರೂಮ್ ಭಾಷೆ ನಮ್ಮನ್ನು ಬಂಧಿಸಿದೆ. ಸುಡಬೇಕು ಈ ನಮ್ಮ ಹೇಳಿ ಜನ್ಮವನ್ನು. ಭೀಮಸೇನ, ನೀನು ಕೂಡ ಸಂಧಿಗೆ ಸಮ್ಮತಿಸಿದಂತೆ ಇನ್ನು ಅರ್ಜುನ ವಾಸುದೇವ, ಆದಿಯಿಂದಲೂ ಅಪಮಾನ ಅನಿಷ್ಟಗಳೇ ನಮ್ಮ ಇಷ್ಟ ದೈವಗಳಾದವು. ಅದನ್ನು ಭೇದಿಸಿ ಮುನ್ನುಗ್ಗೋಣವೆಂದರೆ ಬಾತೃವೆಂಬ ಮಮಕಾರದ ಪೆಟ್ಟು ನಮ್ಮನ್ನು ಮುನ್ನುಗ್ಗಲು ಬಿಡುತ್ತಿಲ್ಲ. ಚಚೆ, ಸುಡಬೇಕು ನಮ್ಮ ಏಡಿ ಜನ್ಮಕ್ಕೆ. ಹಾಗಾದರೆ ಅರ್ಜುನ, ನೀನು ಕೂಡ ಸಂಧಿಗೆ ಸಮ್ಮತಿಸಿದಂತೆ ಮಹಾಪರಾಕ್ರಮಿಗಳಾದ ಭೀಮಾರ್ಜುನರೇ ಸಂಧಿಗೆ ಸಮ್ಮತಿಸಿದ ಮೇಲೆ ಮಹಾಮೇಧಾವಿಗಳಾದ ನಕುಲ ಸಹದೇವರರು ಅಗ್ರಜನ ಅಭಿಪ್ರಾಯಕ್ಕೆ ತಲೆಬಾಗುವರು. ತಂಗಿ ದೃಪದನಂದಿನಿ, ಏಕಮ್ಮ ಸುಮ್ಮನೆ ಕಿನ್ನಳಾಗಿ ನಿಂತಿರುವೆ? ಈ ನಿಮ್ಮ ಪತಿಗಳ ಅಭಿಪ್ರಾಯವು ನಿನಗೂ ಕೂಡ ಧರ್ಮಸಮ್ಮತ ತಾನೆ? ಅಣ್ಣ, ಮಡದಿಗಾದ ಅಪಮಾನದ ಕಡೆಗೆ ಲೇಷವೂ ಗಮನ ಕೊಡದೆ ಬಾರಿ ಬಾರಿಗೂ ಸಂಧಿಗಾಗಿಯೇ ಪ್ರಯತ್ನಿಸುತ್ತಿರುವ ಈ ನನ್ನ ಪತಿಗಳ ಅಭಿಪ್ರಾಯವನ್ನು ಧರ್ಮಸಮ್ಮತವೆಂತಲೂ ನ್ಯಾಯಸಮ್ಮತವೆಂತಲೂ ಹೇಗೆ ಹೇಳಲಿ ಅಣ್ಣ, ಹೇಗೆ ಹೇಳಲಿ? ಗುರುದ್ರೋಣ ಭೀಷ್ಮರಿರಲು ನನ್ನ ಪತಿಗಳೇ ಕರತಟ್ಟಿಗೆ
ಹೀಗಿರುವಾಗ ನಾನೇನೆಂದು ಹೇಳಲಿ? ಧರ್ಮ ಧರ್ಮವೆಂದು ಹಗಲಿರುಳು ಹಂಬಲಿಸುತ್ತ ಜೂಜಿನ ವ್ಯಾಮೋಹವೂ ತಲೆಗೇರಿ ಕಡೆಗೆ ಕೈ ಹಿಡಿದ ಧರ್ಮ ಪತ್ನಿಯನ್ನೇ ದ್ಯೂತದಲ್ಲಿ ಪಣ ಹಾಕಿಟ್ಟ ಸೋತ ಧರ್ಮಪ್ರಭು ಇವರ ಅಭಿಪ್ರಾಯ ಧರ್ಮಸಮ್ಮತ ಹಾಗೂ ನ್ಯಾಯಸಮ್ಮತ. ಇವರು ನನ್ನ ಪತಿ. ಇನ್ನು ಭೀಮಸೇನ ಬಂಡಿ ಅನ್ನವನ್ನು ತಿನ್ನುತ್ತಿದ್ದ ಆ ಭಂಡ ಬಕನನ್ನೇ ಕೊಂದ ಮಹಾನ್ ದೌರ್ಗಂಡ. ನಿಮಗೇಕೆ ಬೇಕು ಈ ಗದಾ ದಂಡ? ಇದನ್ನು ಬಿಟ್ಟು ಕೈಯಲ್ಲಿ ಸೌಟನ್ನು ಹಿಡಿದುಕೊಳ್ಳಿ. ಛೆ, ಇನ್ನು ಅರ್ಜುನ, ಪಾರ್ಥ, ಫಲ್ಗುಣ, ಕಿರೀಟಿ, ಶ್ವೇತವಾಹನ, ಓಹೋ ದಶನಾಮಧಾರಿ ಆ ಪರಶುವನನ್ನೇ ಮೆಚ್ಚಿಸಿ ಪಾಶುಪತಾಸ್ತ್ರವನ್ನು ಪಡೆದ ಪರಮ ವೀರ. ನಿಮಗೇಕೆ ಬೇಕು ಈ ಗಾಂಧೀವ? ಇದನ್ನು ಬಿಸುಟು ಕೈಗಳಿಗೆ ಬಳೆಗಳನ್ನು ತೊಟ್ಟುಕೊಳ್ಳಿ. ಪಾಂಚಾಲಿ, ಸಾಕು ಮಾಡಿ. ಸುಮ್ಮನೆ ಅಸ್ತ್ರವನ್ನಿಡಿದು ಯಾವ ಪ್ರಯೋಜನವೂ ಇಲ್ಲ. ಅಣ್ಣ ಸಹೋದರಿ, ಇವರಾರೋ ನನ್ನ ಪತಿಗಳಲ್ಲ. ಇವರೆಲ್ಲ ನನ್ನ ಪಾಲಿನ ಮೃತ್ಯು ಸ್ವರೂಪರುಗಳು. ಅಣ್ಣ, ನಿಮ್ಮ ಬೆಂಬಲ ಹೊಂದಿದ್ದರೆ ಸಾಕಣ್ಣ. ನನ್ನ ಪ್ರತಿಜ್ಞೆ ನೆರವೇರಬೇಕಾದರೆ ನಾನೇ ರಣದುರ್ಗೆಯಾಗಿ ರಣರಂಗವನ್ನು ಪ್ರವೇಶಿಸಿ ನನ್ನ ಶತ್ರುಗಳನ್ನೆಲ್ಲ ನಾನೇ ನಾಶ ಮಾಡುತ್ತೇನೆ. ಇಲ್ಲವಾದರೆ ಅಗ್ನಿಪುತ್ರಿಯಾದ ನಾನು ಅಗ್ನಿಯಲ್ಲೇ ಬೆಂದು ಪ್ರಾಣತ್ಯಾಗ ಮಾಡಿಕೊಳ್ಳುವೆನು ಅಣ್ಣ, ಪ್ರಾಣತ್ಯಾಗ ಮಾಡಿಕೊಳ್ಳುವೆನು. ಈಗ ಚೆನ್ನಾಯಿತು. ಸಹಜರೈವರ ಅಭಿಪ್ರಾಯವೇ ಒಂದು, ಈಕೆಯ ಅಭಿಪ್ರಾಯವೇ ಒಂದು ಅಲ್ಲವೇ ಭೀಮಸೇನ? ಅದಕ್ಕೆ ನಾನೇನು ಮಾಡಲಿ? ಅದಕ್ಕೆ ನೀನೇನು ಮಾಡಿಯೇ? ಈಕೆಯ ಅಭಿಪ್ರಾಯ ಈಗಾಯಿತಲ್ಲ ಎಂದು ಹೇಳಿದನಷ್ಟೇ. ಏಕೆ? ಅದನ್ನು ನೀನು ಕೇಳಿಲ್ಲವೇ? ಅವಳು ಹೇಳಿದ್ದನ್ನು ನೀನು ಕೇಳಿಲ್ಲವೇ? ಬಿಡು. ಏಕೆ ನೀನು ಕೇಳಲಿಲ್ಲವೇ? ಕೇಳಿ ಅದರಿಂದ ಆಗುವ ಪ್ರಯೋಜನವಾದರೆ ಏನು ಕೃಷ್ಣ? ಪ್ರಯೋಜನವೋ ಅಪ್ರಯೋಜನವೋ ಸತಿಯ ಅರ್ಥನಾದವನ್ನು ಆಲಿಸುವುದು ಪತಿಯಾದ ನಿನ್ನ ಮುಖ್ಯವಾದ ಕರ್ತವ್ಯವಲ್ಲ. ಏಕೆ? ಇನ್ನುಳಿದ 4 ಪತಿಗಳಲ್ಲವೇ? ಅವರೇ ಅದನ್ನು ಬಗೆಹರಿಸಲಿ. ಅದಕ್ಕೂ ಈ ಪ್ರಚಂಡ ಭೀಮನಿಗೂ ಯಾವುದೇ ಸಂಬಂಧವಿಲ್ಲದೆ ಅಂದು ಕುರುಸಭೆಯಲ್ಲಿ ಬಂಢ ದುಶ್ಯಾಸನನ ಗುಂಡಿಗೆಯ ಬಿಸಿ ರಕ್ತದಿ ಮಡದಿ ಪಾಂಚಾಲಿಯ ಬಿರುಮುಡಿಯ ಕಟ್ಟುವೆ ನೆನುತಂ ಕನಕಧಾ ದಂಡದಿ ಆ ದುರ್ಯೋಧನನ ತೊಡೆಯ ಪುಡಿಗುಟ್ಟುವ ನೆನುತಂ ನುಡಿದೆಯೋ ನುಡಿತು ನಿದ್ರೆಯೊಳಿಗೆಯೋ ಬಿಡಿಂಬ ಮನೋಹರ ಒಳಗಲಿ ನುಡಿಯ ಕಣ್ಣೀರು ಕರೆಯದಿರುವಲ್ಲವೇ? ನಿನ್ನೀ ಕಣ್ಣೀರಿಗೆ ಬದಲಾಗಿ ಅಗೆ ಹಣ್ಣಿನ ಕಣ್ಣಲ್ಲಿ ಶತಸಹಸ್ರಾರು ಕಂಬನಿಯನ್ನೇ ತರಿಸುವೆ. ಕಾಲೋನೆ ಕೌರವರಿಗೆ ಬೆಂಬಲವಾಗಿ ನಿಲ್ಲದೆ ಕಲಕಿ ಕುರು ಸಮುದ್ರವ ಹಿಡಿದು ತರುವೆನ ದುರ್ಯೋಧನ ದುಶ್ಯಾಸನ ಎಂಬ ದುಷ್ಟ ಕೀಟಗಳ ಹುಡಿಗುಟ್ಟಿ ದುರ್ಯೋಧನ ಧಡೆಯ ಬಗೆದ ದುಶೋಸನ ಒಳಲ ಕಟ್ಟಿಸುವೆ ನಿನ್ನ ಬಿರುಮುಡಿಯ. ಈ ನರಕಮರ್ದನ ಕೇಳನ್ನ ನನ್ನ ಕಡೆಯ ಅಭಿಮತ. ಬಲಶೂನ್ಯತೆ ಕುಲ ಹೇಳಿ ಗಣವು ಸೆಲೆ ತಂತು ನನಗೆ ಕಲೆಗಳನ್ನು ಬೆಳೆಗಳನ್ನು ಕಳೆದು ನನ್ನ ದಾಹ ಮುಗಿಸಿಕೊಳ್ಳುವೆ. ಬಲಶೂನ್ಯತೆಯ ಕುಲ ಹೇಳಿಗಳನ್ನು ಸೆಲೆ ತಂತು ನನಗೆ ತಲೆಗಳನ್ನು ಬೆಳೆಗಳನ್ನು ಕಳೆದು ನನ್ನ ದಾಹ ಮುಗಿಸಿಕೊಳ್ಳುವೆ. ನನ್ನ ದಾಹ ಮುಗಿಸಿಕೊಳ್ಳುವೆ. ಮಾನವರ ರಸಿಯ ತುರುಬನ ಮುಟ್ಟಿನ ಸಣ್ಣ ಕೌರವನ ಗುಂಡಿಗೆ ಸೀಳಿ ಪರಮಾತ್ಮ ಕೌರವರ ಕಣ್ಣ ಕೆಲಸಗಳ ಕೊಂಡರು ಶ್ರೀಗಳ ಚಂಡಿ ಗೌತಳು ಕಾಣಿಸುವೆ.
ಬಡಿಸುವೆ. ಬಲಸೂಲಗಳ ಕುಲ ಹೇರಿಗಳನ್ನು ತಲೆ ಕಂದನಕ್ಕೆ ತಲೆಗಳನ್ನು ಎಣೆಗಳನ್ನು ಕಳೆದು ದಾಹ ಬಡಿಸಿಕೊಳ್ಳುವೆ. ಬಲಸೂಲಗಳ ಕುಲ ಹೇರಿಗಳನ್ನು ತಲೆ ಕಂದನಕ್ಕೆ ತಲೆಗಳನ್ನು ಎಣೆಗಳನ್ನು ಕಳೆದು ದಾಹ ಬಡಿಸಿಕೊಳ್ಳುವೆ. ದಾಹ ಬಡಿಸಿಕೊಳ್ಳುವೆ. ಪರಮಾತ್ಮ, ಈ ಸಂಧಿ ನಿರಾಕರಿಸಿಬಿಡು. ಘೋರ ಯುದ್ಧಕ್ಕೆ ಆಹ್ವಾನ ಕೊಡು. ಪಾಲಾಕ್ಷಣಂ ಮೆಚ್ಚಿಸಿ ಪಡೆದನೆ ಪಾಶುಪತಾಸ್ತ್ರ. ಪಾಲಾಕ್ಷಣಂ ಮೆಚ್ಚಿಸಿ ಪಡೆದನೆ ಪಾಶುಪತಾಸ್ತ್ರ. ವಿಧ ವಿಧಸ್ತ್ರ ಪ್ರಯೋಗದಿಂ ಗಳಿಸಿದೆ ನಾಂ ವಿಜಯನೆಂಬ ಪೆಸರ. ಹರಿಗಳ ಹತಗೈಯಲ್ ಅಮಿತೋತ್ಸಾಹದಿಂದಿಹ. ಹರಿಗಳ ಹತಗೈಯಲ್ ಅಮಿತೋತ್ಸಾಹದಿಂದಿಹ. ಅನುಜರ ಈ ಪರಿನೋಯಿಪುದು ತರವೆ ಧರ್ಮ ಜಗೇ. ಕೃಷ್ಣ ನನ್ನ ವೈರಿಯಾದ ಕರ್ಣನ ಶಿರವನ್ನು ಭೂಮಿಗೆ ಉರುಳಿಸುವವರೆಗೂ ಈ ಅರ್ಜುನನಿಗೆ ಶಾಂತಿ ಇಲ್ಲ. ವಾಸುದೇವ, ದಯಮಾಡಿ ಸಂಧಿಯನ್ನು ನಿರಾಕರಿಸಿಬಿಡು. ಧರ್ಮನಂದನ, ಪರಮಾತ್ಮ, ಭೀಮಾರ್ಜುನರಿಬ್ಬರು ಬಹಿರಂಗವಾಗಿ ಸಂಧಿಗೆ ಸಮ್ಮತಿಸಿದರು. ಅಂತರಂಗದಲ್ಲಿ ಸೇಡಿನ ಜ್ವಾಲೆಯು ಪ್ರಜ್ವಲವಾಗಿ ಉರಿಯುತ್ತಿರುವುದು. ಅದನ್ನು ದಮನ ಮಾಡಿಕೊಳ್ಳಲು ಶಕ್ತಿ ಇಲ್ಲದೆ ತವಕ ಪಡುತ್ತಿರುವರು. ಇಂತಹ ಸಂದಿಗ್ಧ ಪರಿಸ್ಥಿತಿಯಲ್ಲಿ ಯಾವ ನಿರ್ಧಾರವನ್ನು ಕೈಗೊಂಡಿರುವೆ? ಪರಮಾತ್ಮ, ನನ್ನ ಬುದ್ಧಿಗೆ ಮಂಕು ಕವಿದಿದೆ ದೇವ. ಸಕಲವನ್ನೂ ಹರಿತ ಪ್ರಭು ನೀನು. ಮತ್ತೊಂದು ಸಾರಿ ಸಂಧಿಗೆ ಪ್ರಯತ್ನಿಸು. ಆ ದುರ್ಯೋಧನನ ಬಳಿಗೆ ಹೋಗಿ ಸಂಧಿಗಾಗಿ ಪ್ರಯತ್ನಿಸು. ಅವನು ಸಮ್ಮತಿಸದಿದ್ದರೆ, ಅರ್ಧ ರಾಜ್ಯವನ್ನು ಕೊಡಲು ನಿರಾಕರಿಸಿದರೆ 5 ಗ್ರಾಮಗಳಿಗಾದರೂ ಸಂಧಿಯನ್ನು ಮಾಡಿಕೊಂಡು ಬಾ. ದಯಮಾಡಿ ಯುದ್ಧವು ಖಂಡಿತವಾಗಿ ಬೇಡ ತಂದೆ, ಬೇಡ. ಧರ್ಮನಂದನ, ನಿನ್ನ ಮನದ ನೆಮ್ಮದಿಗಾದರೂ ಸಂಧಿ ನಡೆಯಲೇಬೇಕು. ಭೀಮಾರ್ಜುನರಿಬ್ಬರ ಸೇಡಿನ ಜ್ವಾಲೆ ಆರಲೇಬೇಕು. ತಂಗಿ ದೃಪದ ನಂದಿನಿಯ ಕಣ್ಣೀರಿನ ಕಾಲುವೆ ಬತ್ತಿ ಹೋಗಲೇಬೇಕು. ಈ ಸಂಧಿಗಾಗಿ ನಾಳಿನ ಕುರುಸಭೆ. ಚಿಂತಿಸಬೇಡಮ್ಮ. ಚಿಂತೆ ಪಡದಿರುನೆ, ಚಿಂತೆ ಪಡದಿರುನೆ. ಶಾಂತಿಯ ತಾಯಿಯೇ ನಿನ್ನಯ ಮನದಿ. ಚಿಂತೆ ಪಡದಿರುನೆ. ವ್ಯಾಕುಲ ಪಡಲೇಕೆ ಮೃದು ಹೃದಯಳೆಗೆ ಪುರವೈರಿ. ವ್ಯಾಕುಲ ಪಡಲೇಕೆ ಮೃದು ಹೃದಯಳೆಗೆ ಸುನಗುತ್ತಿರೆ ಎನ್ನ ಮನಗ ಶಾಂತಿ. ನೀನ ಸುನಗುತ್ತಿರೆ ಎನ್ನ ಮನಗ ಶಾಂತಿ. ನಿಮ್ಮ ಎಳಿಗೆಗಾಗಿ ಮರೆತಿಹ ವಿಶ್ರಾಂತಿ. ನಿಮ್ಮ ಎಳಿಗೆಗಾಗಿ ಮರೆತಿಹ ವಿಶ್ರಾಂತಿ. ವಿಜಯ ನಿಮಗೆಂದು ಒದಗಿ ಬಂದಿರುವುದು ಚಿಂತೆ ಪಡದೆ ನಿಶ್ಚಿಂತೆ. ಶಾಂತಿಯ ಸಾಧುತ್ತದೆ ನಿನ್ನಯ
ಅಭಿಷ್ಟವನ್ನು ನೆರವೇರಿಸುವ ಭಾರವು ನನ್ನದು. ಆಹಾ. ನಾಳೆ ನಾನು ಹಸ್ತಿನಾವತಿಗೆ ತೆರಳುವೆನು. ಹಾಗೆ ಆಗಲಿ. ಪ್ರಾಣೇಶ್ವರ, ಕಣ್ಮಣಿಯೇ ಓ ಕಣ್ಮಣಿಯೇ ಅನುರಾಗ ದೇವತೆ, ಕಣ್ಮಣಿಯೇ ಓ ಕಣ್ಮಣಿಯೇ ಭೂಲೋಕ ಸುಂದರಿಯೇ, ಕಣ್ಮಣಿಯೇ ಓ ಕಣ್ಮಣಿಯೇ ಅನುರಾಗ ದೇವತೆ, ಕಣ್ಮಣಿಯೇ ಓ ಕಣ್ಮಣಿಯೇ ಭೂಲೋಕ ಸುಂದರಿಯೇ. ಕಣ್ಮಣಿಯೇ ಓ ಕಣ್ಮಣಿಯೇ ಅನುರಾಗ ದೇವತೆ, ಕಣ್ಮಣಿಯೇ ಓ ಕಣ್ಮಣಿಯೇ ಭೂಲೋಕ ಸುಂದರಿಯೇ. ಸ್ವರಗಳ ದನಿಯವಳೆ, ಕಾಮನ ಬಿಲ್ಲಿನ ಕಂಡವಳೆ, ಸಪ್ತ ಸ್ವರದ ದನಿಯವಳೆ, ಕಾಮನ ಬಿಲ್ಲಿನ ಕಂಡವಳೆ, ನೀ ನನಗೆ ಸುಖಿಯಾದವಳೆ, ಕಾಣದ ಸುಖವನ್ನು ತಂದವಳೆ. ನನಗೆ ಸತಿಯಾದವಳೆ, ಕಾಣದ ಸುಖವನ್ನು ತಂದವಳೆ, ಬಾಬಾರೇ 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 ಬಾರೇ ನನ್ನವಳೆ. ಕಣ್ಮಣಿಯೇ ಓ ಕಣ್ಮಣಿಯೇ ಅನುರಾಗ ದೇವತೆ, ಕಣ್ಮಣಿಯೇ ಓ ಕಣ್ಮಣಿಯೇ ಭೂಲೋಕ ಸುಂದರಿ, ಭೂಲೋಕ ಸುಂದರಿ.
ಶಶಿ, ಹೇಳಿ ಪ್ರಿಯ. ಶಶಿರೇಖಾ, ನಿಮ್ಮ ತಂದೆ ಬಲರಾಮ ದೇವರ ಅಪೇಕ್ಷೆಯಂತೆ ನಿಮಗೆ ವಿವಾಹ ಲಗ್ನ ನಿಶ್ಚಯವಾಗಿತ್ತಲ್ಲವೇ? ನಿಮ್ಮ ಅನುಮತಿ ಇತ್ತೇನು? ಹಾಗೆ ನಾನು ಆತನನ್ನು ವರಿಸಲು ಸಮ್ಮತಿಸಿ ಬಿಟ್ಟಿದ್ದರೆ ಈ ಶಶಿರೇಖೆಯು ಈ ಅಭಿಮನ್ಯುವಿಗೆ ಅರ್ಧಾಂಗಿ ಆಗುತ್ತಿದ್ದಳೇನು ಪ್ರಿಯ? ಆಹಾ, ಪ್ರಶ್ನೆ. ನನ್ನ ಪ್ರಶ್ನೆ ಅದಲ್ಲ ಶಶಿರೇಖೆ. ಗುರು ಹಿರಿಯರ ಒಪ್ಪಿಗೆ ಎಷ್ಟು ಮುಖ್ಯವೋ ವಧುವರರ ಒಪ್ಪಿಗೆಯು ಅಷ್ಟೇ ಮುಖ್ಯವಾಗಿರುತ್ತಲ್ಲವೇ? ಯಾರ ಒಪ್ಪಿಗೆ ಹೇಗೆ ಇದ್ದರೂ ಸಹ ಸದ್ಯ ಕೌರವರ ಸಂಬಂಧದಿಂದ ಪಾರು ಮಾಡಿ ಪಾಂಡವನ ಸೊಸೆಯನ್ನಾಗಿಸಲು ಪಣತೊಟ್ಟ ನಿಂತ ನನ್ನ ಚಿಕ್ಕಪ್ಪ ಶ್ರೀಕೃಷ್ಣ ಆ ರುಕ್ಮಿಣಿ ದೇವಿಯ ಸಹಾಯವೇ ತಾನೆ ನಮ್ಮಿಬ್ಬರ ಲಗ್ನಕ್ಕೆ ಶ್ರೀರಕ್ಷೆ. ಆಹಾ, ಎಂತ ಚಾತುರ್ಯದ ನುಡಿ! ಹೌದು ಪ್ರಿಯ. ಎಂತ ಸೌಂದರ್ಯ ನುಡಿ, ಎಂತ ಚಾತುರ್ಯ ನಡೆ, ಎಂತ ಗಾಂಭೀರ್ಯ. ಎಂತ ಸೌಂದರ್ಯ ನುಡಿ, ಎಂತ ಚಾತುರ್ಯ ನಡೆ, ಎಂತ ಗಾಂಭೀರ್ಯ. ಎಂತ ಸೌಂದರ್ಯ. ನೀನು ಕೊಂಡಾಡಬೇಕಾಗಿರುವುದು ನನ್ನ ಮಾವ ಶ್ರೀಕೃಷ್ಣ ಮತ್ತು ನನ್ನ ಅತ್ತೆ ರುಕ್ಮಿಣಿ ದೇವಿಯರನ್ನು ಮಾತ್ರವಲ್ಲ, ಮತ್ಯಾರನ್ನು ಪ್ರಿಯ? ನನ್ನ ಮಾಯಾ ವೇಷ ಧಾರಿಸಿ ನಿನ್ನನ್ನು. ಕಾರಣವೇನಿರಲಿ, ಹೀಗೆ ಬನ್ನಿ ಪ್ರಿಯ. ಏನು ಮಾತಾಡ? ಸೇವಿಸುವ ಪ್ರತಿಯೊಂದು ಪದಾರ್ಥದ ಮೇಲೆಯೂ ತಿನ್ನುವವರ ಹೆಸರನ್ನು ಬರೆದಿರುತ್ತಾರೆ ಆ ಭಗವಂತರು. ಹಾಗೆ ಈ ಉತ್ತರೆ ಶಶಿರೇಖೆ ಅಭಿಮನ್ಯುವಿನ ಸಂಬಂಧವು ಹೀಗೆ ಜರುಗಬೇಕೆಂದು ರಚಿಸಿರಬಾರದೇಕೆ ಪ್ರಿಯ? ಆಹಾ, ನಿನ್ನ ಮಾತು ಅಕ್ಷರಶಃ ಸತ್ಯ ಶಶಿರೇಖೆ. ನಿನ್ನನ್ನು ಮತ್ತು ಉತ್ತರೆಯನ್ನು ಎರಡು ಕಣ್ಣುಗಳಾಗಿ ಕಾಣುತ್ತೇನೆ. ಆಗಲಿ ಪ್ರಿಯ. ಸುಖ ಸವಿ ಪ್ರೇಮ ಬನದ ಕೋಗಿಲೆ
ಸವಿ ಪ್ರೇಮ ಬನದ ಕೋಗಿಲೆ ಕನಸು ನಾಚಿ ನಗುವ ಚಲೆ ಸಕನ ನಿನ್ನ ತೋಳಿಂದ ಬಳಸಲೆ ಸುಖ ಸವಿ ಪ್ರೇಮ ಬನದ ಕೋಗಿಲೆ ಚಂಚಲೆ ತೋಳಿಂದ ನಾ ಬಳಸಲೆ ಸುಖ ಸವಿ ಪ್ರೇಮ ಬನದ ಕೋಗಿಲೆ ಚಂಚಲೆ ಸಕನ ತೋಳಿಂದ ಬಳಸಲೆ ಸವಿ ಪ್ರೇಮ ಬನದ ಕೋಗಿಲೆ ಚಂಚಲೆ ತೋಳಿಂದ ನಾ ಬಳಸಲೆ ಇದೇ ರುದ್ರಭೂಮಿ. ನನ್ನ ಜನ್ಮದಾತನನ್ನು ನನ್ನ 99 ಮಂದಿ ಸಹೋದರರನ್ನು ಅಂಧಕ್ರಿಯೆಗೈದ ಪುಣ್ಯ ಸ್ಥಳ ಇದೇ ರುದ್ರಭೂಮಿ. ಅಪ್ಪಾಜಿ ಅಪ್ಪಾಜಿ, ಈ ಸೌಬಲರಾಜ ಶಕುನಿಯ ಶ್ರದ್ಧಾಂಜಲಿಯನ್ನು ಸ್ವೀಕರಿಸಿ ಅಪ್ಪಾಜಿ, ಸ್ವೀಕರಿಸಿ. ಸೌಬಲರಾಜ ಶಕುನಿ, ಸೌಬಲರಾಜ ಶಕುನಿ, ನಿನ್ನ ಪ್ರತಿಜ್ಞೆಯನ್ನು ಮರೆತೆಯ? ನಿನ್ನ ಅನ್ನದಾತರು ಅರಸು ಮಕ್ಕಳು ಆದ ನಮ್ಮನ್ನು ಒಂದು ಇಡೀ ಅನ್ನಕ್ಕಾಗಿ ಅಂಗೈ ಚಾಚುವಂತೆ ಮಾಡಿದ ಆ ದುರ್ಯೋಧನನ ಮನೆಯಲ್ಲಿ ಮೃಷ್ಟಾನ್ನವನ್ನು ಉಂಡು ಸುಖದ ಸುಪ್ಪತ್ತಿಗೆಯಲ್ಲಿ ಮಲಗುತ್ತಿರುವೆಯಾ ಶಕುನಿ? ನೀನು ಮಾತ್ರ ಸುಖದ ಸುಪ್ಪತ್ತಿಗೆಯಲ್ಲಿ ಮಲಗುತ್ತಿರುವೆಯಾ? ಏನಾಯಿತು ನಿನ್ನ ದ್ವೇಷ? ಏನಾಯಿತು ನಿನ್ನ ಕ್ರೋಧ? ಏನಾಯಿತು ನಿನ್ನ ಶಪಥ? ಈ ಸೌಬಲರಾಜ ಶಕುನಿಯ ಆಶ್ವಾಸನೆಗಳನ್ನು ಅಲ್ಲಗಳೇ ಎತ್ತರವಾದ ಮರಳುಗಳೇ ಸದ್ದು.
ನೀ ಬಗೆಯ ಕುಹಕ ಕಂಠದ ಕರ್ಕಶ ಕೇಕೆ ಪ್ರಳಯಾಗ್ನಿ ಜ್ವಾಲಿಯನ್ನೇ ಪ್ರಚೋದನೆಗೆ ಎತ್ತಿರುವ ಪ್ರಚಂಡ ಮಾರುತದ ಪ್ರಳಯ ತಾಂಡವ ಅಖಂಡ ಬರದ ಖಂಡಕ್ಕೆ ಕುಹಕ ಕಂಠದ ಕುಕ್ಷಿಕತೆಯ ಪ್ರವೀಣ ಮಾತ್ಸರ್ಯದ ಮಹಾ ನಿಪುಣ ಏ ಸೌಬಲ ರಾಜ ಶಕನಿಯೊಡನೆ ನಿಮ್ಮಗಳ ಸರಸ ಸಲ್ಲಾಪ ಸದ್ಧ ದುರ್ಯೋಧನ ಓ ನನ್ನ ಗಾಂಧಾರ ವಂಶಕ್ಷಯಕ್ಕೆ ಕಾರಣನಾದ ದುರುಳ ದುರ್ಯೋಧನೇ ಕೇಳು. ಅಂದು ಅಂದು ನಿನ್ನ ಹೆತ್ತಮ್ಮನ ಸಹೋದರರು ಎಂಬುದನ್ನೇ ಮರೆತು ನಿರಪರಾಧಿಗಳು ಗಾಂಧಾರ ವಂಶೋದ್ಧಾರಕರಾದ ನನ್ನ 99 ಮಂದಿ ಸಹೋದರರನ್ನು ನನ್ನ ಜನ್ಮದಾತನನ್ನು ನಿನ್ನ ಕತ್ತಲೆಯ ಕಾರಾಗೃಹದಲ್ಲಿರಿಸಿ ನೀನು ನೀಡುತ್ತಿದ್ದ ಚಿತ್ರ ವಿಚಿತ್ರವಾದ ಹಿಂಸೆಯನ್ನು ಸ್ಮರಿಸಿಕೊಂಡರೆ ಅಬ್ಬಾ ನನ್ನ ಗುಂಡಿಗೆಯೇ ನಡುಗುತ್ತಿರುವುದು, ಕೈ ಕಾಲುಗಳು ಕಂಬಿಸುತ್ತಿರುವವು, ನನ್ನ ರಕ್ತವೇ ಕುದಿಯುತ್ತಿರುವುದು, ದುರ್ಯೋಧನ ಕುದಿಯುತ್ತಿರುವುದು. ಅಂದು ಅಂದು ನೀನು ನಮ್ಮಗಳಿಗೆ ತಿನ್ನಲು ದಿನಕ್ಕೊಂದು ಇಡೀ ಅನ್ನ, ಕುಡಿಯಲು ಒಂದೇ ಒಂದು ಹೊಳೆల ನೀರನ್ನು ಕೊಡುತ್ತಿದ್ದೆಯಲ್ಲವೇ? ಆ ನನ್ನ ಹತಭಾಗ್ಯ ಸಹೋದರರು, ಆ ನನ್ನ ಹತಭಾಗ್ಯ ಸಹೋದರರೆಲ್ಲ ಸಮೂಹವಾಗಿ ಸೇರಿ ಅವರಿಗಳಿಗಾಗುತ್ತಿರುವ ನೋವು ಹಿಂಸೆಗಳನ್ನೆಲ್ಲೂ ಸಹಿಸಿಕೊಂಡು ಎಲ್ಲವನ್ನೂ ನನಗಿತ್ತು. ಅವರೆಲ್ಲರೂ ಉಪವಾಸ ಮಾಡಿ ನನ್ನ ಕಣ್ಣ ಮುಂದೆಯೇ ದುರ್ಯೋಧನ, ನನ್ನ ಕಣ್ಣ ಮುಂದೆ ಒಬ್ಬೊಬ್ಬರಾಗಿ ಹತರಾದರು ದುರ್ಯೋಧನ. ಅಳಬೇಡಿ ಅಳಬೇಡಿ ನನ್ನ ಹತಭಾಗ್ಯ ಸಹೋದರರೇ, ಅಳಬೇಡಿ 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 ನನ್ನ ಹತಭಾಗ್ಯ ಸಹೋದರರೇ, ಅಳಬೇಡಿ. ದುರ್ಯೋಧನ, ಆ ದಾರುಣ ದೃಶ್ಯವು ನನ್ನ ಸ್ಮೃತಿ ಪಟಲದಿಂದ ಅಚ್ಚಳಿಯದೆ ಉಳಿದು ನಿರಂತರ ಬಡಬಾಗ್ನಿ ಜ್ವಾಲೆಯಲ್ಲಿ ನೊಂದು ಬೆಂದು ಕೃಶನಾಗಿದ್ದೇನೆ ದುರ್ಯೋಧನ, ಕೃಶನಾಗಿದ್ದೇನೆ. ಈ ನನ್ನ ದೇಹವನ್ನು ಅಣು ಅಣುವಾಗಿ ತುಂಡರಿಸಿದರೂ ಸರಿ, ಪ್ರತೀಕಾರಕ್ಕೆ ಪ್ರತೀಕಾರ, ಸೇಡಿಗೆ ಸೇಡು, ಮುಯ್ಯಿಗೆ ಮುಯ್ಯಿ, ರಕ್ತಕ್ಕೆ ರಕ್ತ ಎಂಬ ಮಾತ್ಸರ್ಯದ ಛಾಯೆ ಹೊರತಾಗಿ ಮತ್ಯಾವ ಆಸೆ ಆಕಾಂಕ್ಷೆಗಳು ನನ್ನನ್ನರಸಲು ಅಸಾಧ್ಯ ದುರ್ಯೋಧನ, ಅಸಾಧ್ಯ. ಇವುಗಳನ್ನು ಕೇವಲ ದಾಳಗಳೆಂದು ತಿಳಿದಿರುವೆಯೇನೋ ಮೂಢ. ಇವುಗಳು ಕೇವಲ ದಾಳಗಳಲ್ಲ, ನಿನ್ನ ಪಾಲಿನ ಮೃತ್ಯು. ನೀನಿಷ್ಟು ಮರೆಯುವುದಕ್ಕೆ ಕಾರಣ ಈ ದಾಳಗಳು. ಆ ಪಾಂಡವರ ಸರ್ವ ಸಂಪತ್ತನ್ನು ಸೂರೆಗೊಂಡಿದ್ದು ಈ ದಾಳಗಳೇ. ಆ ದ್ರೌಪದಿಯ ವಸ್ತ್ರಾಪರಣಕ್ಕೆ ಪ್ರೇರೇಪಿಸಿದ್ದು ಈ ದಾಳಗಳೇ. ಅಷ್ಟೇ ಏಕೆ ನೆರೆದ ಸಭಾ ಮಧ್ಯದಲ್ಲಿ ಧರ್ಮರಾಯ ಭೀಮಾರ್ಜುನ ಸಮೇತರಾಗಿ ನಕುಲ ಸಹದೇವರು ನಿನ್ನ ಮುಂದೆ ತಲೆ ತಗ್ಗಿಸಿ ಕುಳಿತುಕೊಳ್ಳುವಂತೆ ಮಾಡಿದ್ದು ಈ ದಾಳಗಳೇ ದುರ್ಯೋಧನ, ಈ ದಾಳಗಳೇ. ಮುಂದಿನ ಕಾಳಗದಲ್ಲಿ
ಆ ದುಶ್ಯಾಸನ ಗುಂಡಿಗೆ ಬಿಸಿ ರಕ್ತದಿಂದ ಆ ದ್ರೌಪದಿಯ ಬಿಡುಮುಡಿಯನ್ನು ಕಟ್ಟುವುದು ಈ ದಾಳಗಳೇ. ಅಂತೆಯೇ ಅಂತೆಯೇ ಆ ಭೀಮಸೇನನ ಗದಾದಂಡದಿಂದ ನಿನ್ನ ತೊಡೆಯನ್ನು ಮುರಿದುಕೊಂಡು ಈ ಧರೆಯ ಮೇಲೆ ಬಿದ್ದು ವಿಲವಿಲನೆ ವಿಲವಿಲನೆ ಒದ್ದಾಡಿ ಸಾಯುವಂತೆ ಮಾಡುವುದು ಈ ದಾಳಗಳೇ. ಕೊನೆಗೆ ಯಥೋ ಧರ್ಮ ಸ್ಥಥೋ ಜಯ ಯಥೋ ಧರ್ಮ ಸ್ಥಥೋ ಜಯ ಎಂಬಂತೆ ಆ ಪಾಂಡವರಿಗೆ ಜಯವು ಲಭಿಸಿ ಸಿಂಹಾಸನವನ್ನೇರಿ ಈ ಬರದ ಖಂಡವು ಹರ್ಷದಿಂದ ದ್ವಾಪರ ಯುಗದ ಅಂತ್ಯ ಕಾಣುವುದು ಈ ದಾಳಗಳ ಮುಖೇನ. ದುರ್ಯೋಧನ ಇಷ್ಟೆಲ್ಲ ಕೃತ್ಯಗಳಿಗೆ ಕಾರಣವಾದ ಈ ದಾಳಗಳನ್ನು ಕೇವಲ ದಾಳಗಳೆಂದು ತಿಳಿದಿರುವೆಯೇನು ಮೂಡ? ದಾಳಗಳು ದಾಳಗಳು ದಾಳಗಳೆಲ್ಲವ ಮರುಳೇ ಇವುಗಳು ದಾಳಗಳೆಲ್ಲವೋ, ದಾಳಗಳೆಲ್ಲವ ಮರುಳೇ ಇವುಗಳು ದಾಳಗಳೆಲ್ಲವೋ. ಜನ್ಮದಾತ ನನ್ನೊಳಗೊಂಡ ಎನ್ನನುಜರ ದೇಹದ ಮೂಳೆಗಳು, ಜನ್ಮದಾತ ನನ್ನೊಳಗೊಂಡ ಎನ್ನನುಜರ ದೇಹದ ಮೂಳೆಗಳು, ಅನುಜರ ದೇಹದ ಮೂಳೆಗಳು. ಮೂಳೆಗಳು ದಾಳಗಳೆಲ್ಲವೋ ಮರುಳೇ ಇವುಗಳು ದಾಳಗಳೆಲ್ಲವೋ. ದುರ್ಯೋಧನ ಎನ್ನ ತಂದೆ ತಮ್ಮಂದಿರ ಗೋಳು, ಮುಂದೆ ನಿನ್ನ ಕುರುವಂಶವೇ ಹಾಳು. ಎನ್ನ ತಂದೆ ತಮ್ಮಂದಿರ ಗೋಳು, ಮುಂದೆ ನಿನ್ನ ಕುರುವಂಶವೇ ಹಾಳು. ಕಾಲ ಸರ್ಪವನ್ನು ತುಳಿದೆಚ್ಚರಿಸಿದ ಕೂಳ ಕೌರವನ ಕೇಳು. ನಾಳೆ ನಡೆಯಲಿ ಹಗೋರ ಕಾಳಗ ಕೌರವರ್ಣಗಳ ಸಾಲು ಸಾಲು. ನಾಳೆ ನಡೆಯಲಿ ಹಗೋರ ಕಾಳಗದಿ ಕೌರವರ್ಣಗಳ ಸಾಲು ಸಾಲು. ಸರ್ಪ ಕಿರೀಟವ ಧರಿಸಿ ಸರ್ಪದಿ ಮೆರೆಯುವ ದುರ್ಲಭಕ್ಕೆ, ಸರ್ಪ ಕಿರೀಟವ ಧರಿಸಿ ಸರ್ಪದಿ ಮೆರೆಯುವ ದುರ್ಲಭಕ್ಕೆ. ಸದಾ ಯುದ್ಧವನ್ನೇ ಪಡಿಸಿ ಭೀಮನ ಬುದ್ಧಿಯ ಮಾರ್ಪಡಿಸಿ, ಭೀಮನ ಬುದ್ಧಿಯ ಮಾರ್ಪಡಿಸಿ ತೀರ್ಪುಗಾರ ಶ್ರೀಕೃಷ್ಣನ ಎದುರು ಮರ್ಮಾಂಗದಿಂದ ತೊಡೆಯನ್ನು ಮುರಿಸಿ, ತೀರ್ಪುಗಾರ ಶ್ರೀಕೃಷ್ಣನ ಎದುರು ಮರ್ಮಾಂಗದಲ್ಲಿ ತೊಡೆಯನ್ನು ಮುರಿಸಿ, ಮರ್ಮಾಂಗದಲ್ಲಿನ ತೊಡೆಯನ್ನು ಮುರಿಸಿ. ದಾಳಗಳೆಲ್ಲವ ಮರುಳೇ ಇವುಗಳು ದಾಳಗಳೆಲ್ಲವೋ, ದಾಳಗಳೆಲ್ಲವ ಮರುಳೇ ಇವುಗಳು ದಾಳಗಳೆಲ್ಲವೋ. ಜನ್ಮದಾತ ನನ್ನೊಳಗೊಂಡ ಎನ್ನನುಜರ ದೇಹದ ಮೂಳೆಗಳು, ಜನ್ಮದಾತ ನನ್ನೊಳಗೊಂಡ ಎನ್ನನುಜರ ದೇಹದ ಮೂಳೆಗಳು, ಅನುಜರ ದೇಹದ ಮೂಳೆಗಳು. ಮೂಳೆಗಳು ದಾಳಗಳೆಲ್ಲವ ಮರುಳೇ ಇವುಗಳು ದಾಳಗಳೆಲ್ಲವೋ, ದಾಳಗಳೆಲ್ಲವೋ, ದಾಳಗಳೆಲ್ಲವೋ. ದುರ್ಯೋಧನ ಆ ದುಷ್ಟ ದುರ್ಬದಿಯ ಹಟ್ಟ ಆಸೆಯಿಂದ ಮೆರೆಯುತ್ತಿರುವ ದುರ್ಯೋಧನನ್ನೇ ಕೇಳು. ನಾನು ಸಹ ನಿನ್ನಂತೆಯೇ ನನ್ನ 99 ಮಂದಿ ಸಹೋದರನೊಳಗೊಂಡು ಏಕಚಕ್ರಾಧಿಪತ್ಯವನ್ನು ಸ್ಥಾಪಿಸಿಕೊಂಡು ಸಮಸ್ತ ಸಾಮಂತ ರಾಜರುಗಳಿಂದ ಓಲೈಸಿಕೊಂಡು ರಾಜಗದ್ದುಗೆಯನ್ನೇರಿ ರಾಜಾದಿ ರಾಜ ರಾಜ ಮಾರ್ತಾಂಡ
ಶಕುನಿ ಮಹಾರಾಜರಿಗೆ ಜಯವಾಗಲಿ, ಜಯವಾಗಲಿ, ಜಯವಾಗಲಿ. ಯಾರಲ್ಲಿ? ರಾಜಗದ್ದುಗೆ ನೇರಿ ರಾಜ್ಯಭಾರ ಮಾಡಬಹುದಾಗಿತ್ತು. ದುರ್ಯೋಧನ, ಆದರೆ ನನ್ನ ಆಸೆ ಆಕಾಂಕ್ಷೆಗಳೆಲ್ಲವೂ ಗಾಳಿ ಗೋಪುರವಾದವು. ದುರ್ಯೋಧನ, ಗಾಳಿ ಗೋಪುರವಾದವು. ಆದರೂ ಚಿಂತೆ ಇಲ್ಲವೋ ಚಂಡ, ನಾನು ನಿನಗಿಂತಲೂ ಪ್ರಚಂಡ. ಅಂತೆಯೇ ನಿನ್ನೊಡನೆ ಸೇರಿ ಮುಳ್ಳನ್ನು ಮುಳ್ಳಿಂದಲೇ ತೆಗೆಯಬೇಕು, ವಜ್ರವನ್ನು ವಜ್ರದಿಂದಲೇ ಛೇದಿಸಬೇಕು. ನಿನ್ನಂತಹ ಮೋಸಗಾರನನ್ನು ಮೋಸದಿಂದಲೇ ನಾಶಪಡಿಸಬೇಕು ಎಂಬ ಹಿರಿಯರ ನಾಣ್ಣುಡಿಯನ್ನು ಅನುಸರಿಸಿ ಹೊಂಚು ಹಾಕುತ್ತಾ ಸಂಚಿನ ಸೆರೆಮಾಲೆ ನೆನೆಯುತ್ತ ಅಡಿಗಡಿಗೂ ನಿನ್ನನ್ನು ಅಡ್ಡದಾರಿಗೆಳೆದು ಹಸ್ತಿನಾವತಿಯ ರತ್ನ ಸಿಂಹಾಸನವನ್ನು ರಕ್ತದ ಕೋಡಿಯಲ್ಲೇ ಮುಳುಗಿಸುವನು. ಅಂದು ನೀನು ನಮ್ಮಗಳಿಗೆ ಮಾಡಿದ ಮೋಸವು ಇಂದಿಗೂ ಸಹ ನನ್ನ ದ್ವೇಷದಲ್ಲಿ ದೇಶಾಗ್ನಿ ಜ್ವಾಲಿಯಂತೆ ಧಾಗಾನೆ ಹತ್ತಿ ಉರಿಯುತ್ತಿರುವುದು. ದಗದಗ ನೆತ್ತಿದ ದೇಶದ ಜ್ವಾಲೆ ದಹಿಸುತ್ತಿರುವುದು ಲೋಕಗಳಾಳೆ. ದಗದಗ ನೆತ್ತಿದ ದೇಶದ ಜ್ವಾಲೆ ದಹಿಸುತ್ತಿರುವುದು ಲೋಕಗಳಾಳೆ. ಅಂದು ನೀನು ನಮ್ಮಗಳಿಗೆ ಮಾಡಿದ ಮೋಸವು ಎಂದಿಗೂ ಸಹ ನನ್ನ ದೇಹದಲ್ಲಿ ದಗದಗನೆತ್ತಿದ ದೇಶದ ಗಾಲೆ ಹಂಚುತ್ತಿರುವುದು ಲೋಕಕರಾಳೆ. ದಗದಗನೆತ್ತಿದ ದೇಶದ ಗಾಲೆ ದಹಿಸುತ್ತಿರುವುದು ಲೋಕಕರಾಳೆ. ಹಡೆದ ದಾವಾನನವೆಲ್ಲೆಲ್ಲೋ ಉಳಿಯುವುದೆಂತೋ ಪುರವರ್ತಕರು ದಗದಗನೆತ್ತಿದ ದೇಶದ ಗಾಲೆ ದಹಿಸುತ್ತಿರುವುದು ಲೋಕಕರಾಳೆ. ಸೋಲಿಸಿ ಎಮ್ಮನು ಕುರುಪತಿ ತಂದನು ಹಸ್ತಿನವತಿಯ ಸೆರೆಯೊಳಗಿಟ್ಟನು. ಸೋಲಿಸಿ ಎಮ್ಮನು ಕುರುಪತಿ ತಂದನು ಹಸ್ತಿನವತಿಯ ಸೆರೆಯೊಳಗಿಟ್ಟನು. ಅಣ್ಣತ ಮಂದಿರ ನೋರ್ವರು ನಾವು ಅಣ್ಣತ ಮಂದಿರ ನೋರ್ವರು ನಾವು ನಮಗೊಡಗಿದೆ ಸೆರೆಮನೆಯಳು ಸಾವು. ಧಗಧಗ ನೆತ್ತಿದ ದೇಶದ ದಹಿಸುತ್ತಿರುವುದು ಲೋಕಕರಾಳೆ. ಪೂರ್ವಲೊಬ್ಬನ ಉಳಿದು ಹೆಣ್ಣೀಗ ತೀರಿಸಲು ಜನ ಸಾಲವ ಬೇಗ. ಮೂರ್ವರಲ್ಲೊಬ್ಬನ ಉಳಿದಿಗೆ ನೀಗ ತೀರಿಸಲು ಜನ ಸಾಲವ ಬೇಗ. ಹೆಮ್ಮರವಾಗಿರುವುದೆನ್ನಗೆ ಸೇಡು 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 ಸೇಡು. ಸುಯೋಧನ, ಹೆಮ್ಮರವಾಗಿರುವುದು ಎಣ್ಣೆಯ ಸೇಡು. ಹೆಮ್ಮರವಾಗಿರುವುದೆಣ್ಣೆಯ ಸೇಡು. ಸ್ಮಶಾನದಲ್ಲಿ ಬದುಕವರವನ್ನಾಡಿ ದಗದಗ ದಗದಗ ಧಗ 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 ನೆತ್ತಿದ ದೇಶದ ದಹಿಸುತ್ತಿರುವುದು ಲೋಕಕರಾಳೆ. ದಗದಗ ದಗದಗ ಧಗ ಧಗ. ಸುಯೋಧನ,
ಶಕುನಿ ಎಂಬ 3 ಅಕ್ಷರದ ಅರ್ಥ ತಿಳಿದಿದೆಯೇನೋ ಮೂಢ ನಿನಗೆ? ಶ ಎಂದರೆ ಶಕುನಿ ನಾಮಾಂಕಿತವಾದ ನಾನು, ಕು ಎಂದರೆ ಕುತಂತ್ರದಿಂದ, ನೀ ಎಂದರೆ ನಿನ್ನೆಂದರೆ ನಿರ್ನಾಮ. ಸುಯೋಧನ, ನಿನ್ನ 99 ಮಂದಿ ಸಹೋದರರ ಚಿನ್ನ ಮುಂಡಗಳಿಂದ ನರಕದಲ್ಲಿ ನಿಮ್ಮ ನಿರಾಜನವನ್ನು ಮಾಡಿಸುವೆನು. ತಾಯಿಯ ಕಣ್ಣಿನಿಂದ ತೊಯ್ದು ಗುರು ಹಿರಿಯರ ರಕ್ತದಿಂದ ಕಳಂಕಿತನಾಗಿ ಪುತ್ರ ಶೋಕದಿಂದ ದಹಿಸುತ್ತಾ ನಿನಗಾಗಿ ಒಂದು ನಿಟ್ಟುಸಿರು ಬಿಡುವರಿಲ್ಲದಂತೆ ನಿನಗೆ ನರಕದ ಮಾರ್ಗವನ್ನೇ ನಡೆಸುವೆನು. ಯಾರಿಗೆ ಮಾವ ನರಕದ ಮಾರ್ಗ? ಮತ್ಯಾರಿಗೆ? ನಿನಗೆ. ಸುಯೋಧನ, ನಿನ್ನ ವೈರಿಗಳಾದ ಆ ಪಾಂಡವರಿಗೆ ಎನ್ನುವಷ್ಟರಲ್ಲಿ ನಾನು ಮಾಡಿದ ಕಾರ್ಯವು ಯುಕ್ತವೇ ಶಕುನಿ? ಚಿಂತೆ ಏಕೆ ಕುರುರಾಜ? ಜಯದ್ರಥ ಕೃತವರ್ಮಾದಿಗಳು ಸೈನ್ಯ ಸಮೇತರಾಗಿ ಹೊರಟರೆಂದು ಧೋಧನು ಸಮಾಚಾರ ತಂದನಲ್ಲವೇ? ನಾನು ಅದಕ್ಕಾಗಿ ಚಿಂತಿಸುತ್ತಿಲ್ಲ ಮಾವ. ಮತ್ಯಾವ ಏ ದುರ್ಯೋಧನನು ಅಸಹಾಯ ಶೂರನು, ತನ್ನೆರಡು ತೋಲ್ಬಲಗಳಿಂದ ಇಡೀ ಪಾಂಡವ ಸಮಸ್ತ ಸೈನ್ಯವನ್ನೇ ಎದುರಿಸಬಲ್ಲನು. ಆದರೆ ಜ್ಞಾತಿ ಹಿಂಸೆ, ಸಯೂತು ಕುಲಹ ಇದು ಉಚಿತವೇ ಮಾವ? ಸುಯೋಧನ, ನಾನು ಆ ದಿನ ದ್ವಾರಿಕೆಗೆ ಹೋಗಿದ್ದಾಗ ಕೃಷ್ಣನು ಯುದ್ಧವು ಅಧರ್ಮವೆಂದು ಅದೆಷ್ಟೋ ವಿಧವಾಗಿ ತಿಳಿ ಹೇಳಿದನು. ಆದರೆ ನಿನ್ನ ಮೇಲಿನ ಅಭಿಮಾನದಿಂದ ಅವನ ಮಾತನ್ನು ನಿರಾಕರಿಸಿದನು ಮಾವ. ಸುಯೋಧನ, ನನ್ನ ಮಗುವೇ, ಆ ಕೃಷ್ಣನು ಕ್ಷತ್ರಿಯ ಜಾತಿಯ ಪರಮವೈರಿ. ಅವನ ಮಾತುಗಳು ಪರಿಗ್ರಾಹ್ಯವಲ್ಲ ಬಿಡು ಸುಯೋಧನ. ಕಾಲ್ 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 ಅಣ್ಣ ಅಣ್ಣ ಸಹೋದರ, ಅಣ್ಣ ನಾನು ನೋಡಿ ಬಂದೆ ಕೃಷ್ಣ ಗೈದ ಕಾರ್ಯವ ಅಣ್ಣ ನಾನು ನೋಡಿ ಬಂದೆ ಕೃಷ್ಣ ಗೈದ ಕಾರ್ಯವ ಇದ್ರ ಮನೆಯೋಳು ಅದವನು ತಿಂಡಿಯ ಇದ್ರ ಮನೆಯೋಳು ಅದವನು ತಿಂಡಿಯ ಇದ್ರ ಮನೆಯೋಳು ಅದವನು ತಿಂಡಿಯ ಉದರದಿ ಮುಂಜಿಸಿ ಮುದದಿ ಬರುವರಣ್ಣ ಉದರದಿ ಮುಂಜಿಸಿ ಮುದದಿ ಬರುವರಣ್ಣ ಅಣ್ಣ ನಾನು ನೋಡಿ ಬಂದೆ ಕೃಷ್ಣ ಗೈದ ಕಾರ್ಯವ ಗಲ್ಲ ಗೈದ ಪರಿಯ ಎಲ್ಲವನ್ನು ನೋಡಿ ಗಲ್ಲ ಗೈದ ಪರಿಯ ಎಲ್ಲವನ್ನು ನೋಡಿ ಗಲ್ಲ ಗೈದ ಪರಿಯ ಎಲ್ಲವನ್ನು ನೋಡಿ ನಿಲ್ಲದಿ ಮನಸ್ಸು ತಳನಿ ಕೋದಣ ನಿಲ್ಲದಿ ಮನಸ್ಸು ತಳನಿ ಕೋದಣ ಅಣ್ಣ ನಾನು ನೋಡಿ ಬಂದೆ ಕೃಷ್ಣ ಗೈದ ಕಾರ್ಯವ ಅಣ್ಣ ಕೃಷ್ಣನು ಹಸ್ತಿನಾವತಿಗೆ ಬಂದಿರುವನಂತೆ. ನಾಳಿನ ಪ್ರಾಂತ ಕಾಲ ರಾಜಸಭೆಯಲ್ಲಿ ಶಾಂತಿ ಸಂಧಾನ ನಡೆಸುವನಂತೆ. ಏನು ಕೃಷ್ಣನು ಹಸ್ತಿನಾವತಿಯಲ್ಲಿ? ಹೋಗು ಸಹೋದರ, ಅತಿಥಿ ಸತ್ಕಾರಕ್ಕೆ ಸಿದ್ಧಪಡಿಸಿ. ಆ ದರ್ಪಿತ ಗೋಪಾಲಕನು ನಮ್ಮ ಸತ್ಕಾರವನ್ನು ನಿರೀಕ್ಷಿಸುವುದಿಲ್ಲ ಅಣ್ಣ. ಅವನು ಈಗಾಗಲೇ ರಾಜಪ್ರಸಾದವನ್ನು ದಾಟಿ ಆ ದರಿದ್ರ ವಿದುರ ಮನೆಯನ್ನು ಆಶ್ರಯಿಸಿರುವನು. ಎಷ್ಟೊಂದು ಅವಹೇಳನ. ಅವಹೇಳನವಲ್ಲ ಪ್ರಿಯ ಸಹೋದರ, ಯದುಪತಿಯು ಭಕ್ತ ಪರಾಧೀನನು. ಈ ದಿನ
ನಿನ್ನ ಭಕ್ತರ ಸತ್ಕಾರವನ್ನು ಸ್ವೀಕರಿಸಿ ನಾಳೆ ನಮ್ಮ ಮಂದಿರಕ್ಕೆ ಬಂದೇ ಬರುವನು. ನೀನು ಚಿಂತಿಸಬೇಡ. ನಡೆ ಸಹೋದರ, ಅತಿಥಿ ಸತ್ಕಾರಕ್ಕೆ ಸಿದ್ಧಪಡಿಸು. ಎಚ್ಚರಿಕೆ ಎಚ್ಚರಿಕೆ ಅಣ್ಣ, ಎಚ್ಚರಿಕೆ ಎಚ್ಚರಿಕೆ ಮಾವ, ವದನ. ಎಚ್ಚರಿಕೆ ಎಚ್ಚರಿಕೆ ಅಣ್ಣ, ಎಚ್ಚರಿಕೆ ಎಚ್ಚರಿಕೆ. ಗುರುಕುಲವೇ ವಿನಾಶವಾಗುವ ಕಾಲು ಬಂದಿರುವುದು ನಮಗೆ. ಗುರುಕುಲವೇ ವಿನಾಶವಾಗುವ ಕಾಲು ಬಂದಿರುವುದು ನಮಗೆ. ಎಚ್ಚರಿಕೆ ಎಚ್ಚರಿಕೆ ಅಣ್ಣ, ಎಚ್ಚರಿಕೆ ಎಚ್ಚರಿಕೆ. ಎಚ್ಚರಿಕೆ ಎಚ್ಚರಿಕೆ ಅಣ್ಣ, ಎಚ್ಚರಿಕೆ ಎಚ್ಚರಿಕೆ. ನಲ್ಲೆಯರ ಆ ಗೊಲ್ಲನ ಮರ್ಮವ ಅರಿಯದೆ ದುಡುಕೋದೆ. ನಲ್ಲೆಯರ ಆ ಗೊಲ್ಲನ ಮರ್ಮವ ಅರಿಯದೆ ದುಡುಕೋದೆ. ಎಚ್ಚರಿಕೆ ಎಚ್ಚರಿಕೆ ಅಣ್ಣ, ಎಚ್ಚರಿಕೆ ಎಚ್ಚರಿಕೆ. ಎಚ್ಚರಿಕೆ ಎಚ್ಚರಿಕೆ ಅಣ್ಣ, ಎಚ್ಚರಿಕೆ ಎಚ್ಚರಿಕೆ. ಸತ್ಕಾರವಂತೆ ಸತ್ಕಾರ. ನನಗೊಪ್ಪದು ನನಗೊಪ್ಪದು. ನಿಲ್ಲು ಸಹೋದರ, ನಿಲ್ಲು. ನೋಡಿದೆಯಾ ಮಾವ, ಮದಗಜಗಳೆಂತಿದ್ದರು ಸಿಂಹಕ್ಕೆ ಸರಿಸಾಟಿ ಆಗಬಲ್ಲರೆ. ಆದರಿಲ್ಲಿ ಮಾವ, ಈಗ ಕೃಷ್ಣನ ಸಂಧಾನಕ್ಕೆ ಒಪ್ಪುವುದೇ ಅಥವಾ ನನ್ನ ಮಗುವೆ, ಕೃಷ್ಣನು ಇಲ್ಲಿಗೆ ಶಾಂತಿಗಾಗಿ ಬಂದವನಲ್ಲ. ಹಾಗೇನಾದರೂ ಇದ್ದಿದ್ದರೆ ಈ ಕೌರವೇಶ್ವರ ಸಾರ್ವಭೌಮನ ವೈಭವೀಕರವನ್ನು ತೃಣೀಕರಿಸಿ ಆ ದಾಸಿಪುತ್ರನಾದ ವಿದುರನ ಮುಡುಕು ಜೋಪಡಿಯನ್ನು ಆಶ್ರಯಿಸುತ್ತಿದ್ದನೆ. ಪ್ರಾರಂಭದಲ್ಲಿಯೇ ಸಹಿಸಲಾಗದಂತಹ ಅಪಮಾನ. ಭಕ್ತಿ ವೈರಾಗ್ಯಗಳ ನೆಪದಿಂದ ನೀನು ಈ ಅವಮಾನವನ್ನು ಹೇಗೆ ತಾನೇ ಸಹಿಸುವೆ ಸುಯೋಧನ? ಕೃಷ್ಣನಲ್ಲಿ ನಿನಗೆ ಎಷ್ಟೊಂದು ದ್ವೇಷವೇಕೆ ಶಕುನಿ? ಸುಯೋಧನ, ನನ್ನ ಮಗುವೆ, ಆ ಕೃಷ್ಣನು ಕ್ಷತ್ರಿಯ ಜಾತಿಯ ಕಳಂಕ ಸ್ವರೂಪನು. ಈ ಭರತ ವರ್ಷದಲ್ಲಿ ಕ್ಷತ್ರಿಯರನ್ನು ನಿರ್ಮೂಲ ಮಾಡಲೆಂದೇ ಅವನು ಅವತರಿಸಿರುವನು. ಅವನ ಭಕ್ತಿ ವೈರಾಗ್ಯಗಳಿಗೆ ಮರುಳಾಗಿ ಯಾರು ಅವನನ್ನು ಭಗವಂತನ ಅವತಾರವೆಂದು ಪೂಜಿಸುವರೋ ಅವರನ್ನೇ ಧ್ವಂಸ ಮಾಡಿ ಬಿಡುವನು. ಶಿಶುಪಾಲ, ಜರಾಸಂಧ ನಿನಗೆ ಎಂತಹ ಮಿತ್ರರಾಗಿದ್ದರು? ಹೌದು, ಮಿತ್ರರಾಗಿದ್ದರು. ಕಾರಣವಿಲ್ಲದೆ ಅವರನ್ನು ಸಂಹರಿಸಿದನು. ಅಂತೆಯೇ ಕಂಸನನ್ನು ವಧಿಸಿ ಮರುಳು ಮುದುಕನಾದ ಆ ಉಗ್ರಸೇನನನ್ನು ಸಿಂಹಾಸನದ ಮೇಲೆ ಕೊಳ್ಳಿರಿಸಿ ಸಹೋದರರನ್ನು ಸುರಪಾನ ಪ್ರಮತ್ರರನ್ನಾಗಿ ಮಾಡಿ ರಾಜಲಕ್ಷ್ಮಿಯನ್ನು ತಾನು ವಶಪಡಿಸಿಕೊಂಡನು. ಅಂತವನಿಗೆ ಮನ್ನಣೆ ಕುರುರಾಜ. ಹಾಗಾದ್ರೆ ನನ್ನನ್ನು ದ್ವಾರಕೆಗೆ ಕಳುಹಿಸಿದ್ದೇಕೆ ಮಾವ? ಆ ನಂದಗೋಪಾಲನ ಮನೆಯ ಬಾಗಿಲಲ್ಲಿ ಸಹಾಯವನ್ನು ಬೇಡುವುದು ಈ ದುರ್ಯೋಧನಿಗೆ ಉಚಿತವಾದ ಕಾರ್ಯವಾಗಿತ್ತೇ ಮಾವ? ಅದಕ್ಕೊಂದು ಉದ್ದೇಶವಿತ್ತು ಸುಯೋಧನ. ಏನೋ ಉದ್ದೇಶ? ಆಳ ಸರ್ಪದ ಹಲ್ಲನ್ನು ಕೆತ್ತ ಬಳಿಕವಷ್ಟೇ. ಕೆತ್ತ ಬಳಿಕ ಅದರೊಂದಿಗೆ ಸರಸವಾಡಬಹುದಲ್ಲವೇ? ಆ ಕೃಷ್ಣನಿಗಿಂತ ಅವನ ವಿಜಯೋನ್ನತ ಯಾದವ ಸೈನ್ಯವು ನಿನಗೆ ಹೆಚ್ಚು ಅವಶ್ಯಕವಾಗಿತ್ತು. ಯದುಪತಿಯನ್ನು ಅವನ ಯಾದವ ಸೈನ್ಯದಿಂದಲೇ ನಾಶಪಡಿಸುವ ಸುಯೋಗವು ಈಗ ಒದಗಿ ಬಂದಿರುವುದು ಸುಯೋಧನ. ಒಂದು ವೇಳೆ ಆ ಕೃಷ್ಣ ನೀನಾದರೂ ಅವನ ಯಾದವ ಸೈನ್ಯ ಸಮೇತರಾಗಿ ನಿನ್ನ ಪಕ್ಷವನ್ನು ವಹಿಸಿದ್ದರೆ ನೀನು ಅವನ ಸಹಾಯವನ್ನು ನಿರಾಕರಿಸಬೇಕಾಗಿ ಬರುತ್ತಿತ್ತು. ನೀನು ಬೇಡ, ನಿನ್ನ ಸೈನ್ಯವೇ ಸಾಕೆಂದು ನಿಸ್ಸಂಕೋಚವಾಗಿ ಹೇಳಬೇಕಾಗಿ ಬರುತ್ತಿತ್ತು ಸುಯೋಧನ. ಆದರೆ ಆ ಅರ್ಜುನನು ನಿನ್ನನ್ನು ಆ ಸಂಕಟದಿಂದ ಉದ್ಧಾರ ಮಾಡಿದನು. ನೀನು ಹೇಳಿದಂತ ವಂಚಕನೇ ಇರಬಹುದು, ಆದರೆ ಆ ಕೃಷ್ಣನ ಮೇಲಿನ ಅಭಿಮಾನದಿಂದ ವೇಷದಿಂದ ಆ ಪಾಂಡವರನ್ನು ಹಿಂಸಿಸಬೇಕಾಗುವುದಲ್ಲ ಮಾವ. ಪಾಂಡವರು ಆ ಪಾಂಡವರನ್ನು ಆ ಕೃಷ್ಣನಿಂದ
ಯಾರೂ ಬೇರೆ ಮಾಡಲಾಗದು ಸುಯೋಧನ. ಏಕೆ? ಏಕೆಂದರೆ ಅವರೆಲ್ಲರೂ ಅವನ ಆಜ್ಞಾಧಾರಕರು. ಒಂದು ವೇಳೆ ನೀನೇನಾದರೂ ಸಂಧಿಗೆ ಸಮ್ಮತಿಸಿ ಆ ಪಾಂಡವರಿಗೆ ಆಶ್ರಯವನ್ನು ನೀಡಿದ್ದೇ ಆದರೆ ನಿನ್ನ ವಿನಾಶಕ್ಕೆ ನೀನೇ ಕಾರಣವಾಗುವೆ. ಅಲ್ಲವಯ್ಯ, ಪಗಡೆ ಆಟದಲ್ಲಿ ಸೋತ ಬಳಿಕವಷ್ಟೇ ರಾಜ್ಯದ ಮೇಲಿದ್ದ ಅವರ ಹಕ್ಕೂ ನಷ್ಟವಾಯಿತು. ಪುನಃ ಅವರು ಅದನ್ನೇ ಹೊಂದುವುದೆಂದರೇನು? ಕ್ಷತ್ರಿಯ ವೀರರಿಂದ ಅನುಭಕ್ತಳಾದ ಕುರುಭೂಮಿಯ ರಾಜಲಕ್ಷ್ಮಿಯನ್ನು ಆ ಭಿಕ್ಷುಕರ ಕೈಯಲ್ಲಿಡುವುದು ನಿನಗೆ ಉಚಿತವಾದ ಕಾರ್ಯವೇ ಸುಯೋಧನ? ರಾಜ್ಯಕ್ಕಾಗಿ ಹಂಬಲಿಸುತ್ತಿರುವ ಪಾಂಡವರು ರಣಕ್ಷೇತ್ರದಲ್ಲಿ ಸೆಣಸಿ ಜಯಲಕ್ಷ್ಮಿಯ ಕೈ ಹಿಡಲಿ. ಅದನ್ನು ಬಿಟ್ಟು ಮೇಲಿಂದ ಮೇಲೆ ಈ ದೈನ್ಯ ವೃತ್ತಿ ಏಕೆ? ದೇಹಿ ದೇಹಿ ಎಂದು ಸರಿಯಾಗಿ ಹೇಳಿದೆ ಸೋಬಲ ರಾಜ. ಪಾಂಡವರಿಗೆ ಯುದ್ಧದ ಹೊರತಾಗಿ ಸೂಜಿಯ ಮನೆಯಷ್ಟು ಭೂಮಿಯನ್ನು ಕೊಡುವವನಲ್ಲ ಛಲಂಕಮಲ್ಲ. ಸುಯೋಧನ, ಅಷ್ಟು ಮಾತ್ರವಲ್ಲ, ಈ ಸಂಧಿಯ ನೆಪದಿಂದ ಭಾರಿಗೂ ಪ್ರತಿಷ್ಠೆಯನ್ನು ತೋರುತ್ತಿರುವ ಆ ಕೃಷ್ಣನಿಗೂ ತಕ್ಕ ಪ್ರಾಯಶ್ಚಿತ್ತವಾಗಲೇಬೇಕು. ಇದರ ವಿಚಾರದಲ್ಲಿ ನಿನಗೊಂದು ಸಲಹೆ ಇರುವುದು ಸುಯೋಧನ. ಅದೇನು ಮಾವ ನಿನ್ನ ಸಲಹೆ? ಯಥಾ ಸಮಯದಲ್ಲಿ ವಿಜ್ಞಾಪಿಸಿಕೊಳ್ಳುವೆನು. ಮಾವ, ನಿನ್ನ ಸಲಹೆಯ ಹೊರತಾಗಿ ನಾನು ಯಾವ ಕಾರ್ಯವನ್ನು ಮಾಡುವುದಿಲ್ಲ ಮಾವ. ನಡೆ ಮಾವ, ಹೋಗೋಣ. ನಡೆ ಸುಯೋಧನ, ನಡೆ 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 ಗುರುಕುಲ ಸಾಮ್ರಾಜ್ಯದ ಕಳಂಕ ಸ್ವರೂಪವೇ ನಡೆ. ಗುರುಕುಲ ಸಾಮ್ರಾಟ, ಎಂದಿಗೆ ಮುಗಿಯಿತು ನಿನ್ನ ಆರ್ಭಟ. ಕಟಕನ್ನು ಕುರಿಯನ್ನು ಕೊಬ್ಬಿಸಿ ಕೊಂದರೆ ನಾನು ನಿನ್ನನ್ನು ಒಬ್ಬಿಸಿ ಕೊನೆಗೊಂದು ದಿನ ಅಧಿಕಾರವಿದೆ ಎಂದು ಇನ್ನಷ್ಟು ದಿನ ಮರೆಯುವೆಯೋ ಮೂಢ? ಅಧಿಕಾರ ಬಲದಿಂದ ಭೀಮನಿಗೆ ಬಳಿದ ಕೊಟ್ಟು ನಾನು ನೀಚ, ನಾನು ದ್ರೋಹಿ, ನಾನು ಅಧಿಕಾರ ಬಲದಿಂದ ಭೀಮನಿಗೆ ಬಳಿಯ ಕೊಟ್ಟು ನಾನು ನೀಚ, ನಾನು ದ್ರೋಹಿ, ನಾನು ಅತಿಯಾಸೆ ತುಂಬಿ ಹೋದು ನಿನ್ನ ಮನದಲ್ಲಿ, ಅತಿಯಾಸೆ ತುಂಬಿ ಹೋದು ನಿನ್ನ ಮನದಲ್ಲಿ, ನಿನ್ನ ಕೊಲೆ ಮಾಡೋ ಸಂಚು ಇದೆ ನನ್ನ ಮನದಲ್ಲಿ, ನಿನ್ನ ಕೊಲೆ ಮಾಡೋ ಸಂಚು ಇದೆ ನನ್ನ ಮನದಲ್ಲಿ, ಕರೆಯಾಳೋ ಆಸೆಯಿದೆ ನಿನ್ನ ಮನದಲ್ಲಿ, ಆಸನಿದೆ ನಿನ್ನ ಮನದಲ್ಲಿ, ನಿನ್ನ ಕುಲನಾಶ ದೈವದೆ ನನ್ನ ಮನದಲ್ಲಿ, ನಿನ್ನ ಕುಲನಾಶ ದೈವದೆ ನನ್ನ ಮನದಲ್ಲಿ. ಆ ಬ್ರಹ್ಮನ ತಪ್ಪು. ಅಧಿಕಾರ ಭೀಮನಿಗೆ ಬಲಿದ ಕೊಟ್ಟು ನಾನು ನೀಚ, ನಾನು ದ್ರೋಹಿ, ನಾನು ಸೂರದನುವ ಹಿಡಿದು ನಿಲ್ಲುವ ವೀರ ಪಾರ್ಥನು, ಶೂರದನ ಹಿಡಿದು ನಿಲ್ಲುವ ವೀರ ಪಾರ್ಥನು, ಅನ್ಯಾಯವಾಗಿ ಪ್ರಾಣ ಬಿಡುವ ಸೂತಕರ್ಣನು, ಪಾಪಕರ್ಣ ಅನ್ಯಾಯವಾಗಿ ಪ್ರಾಣ ಬಿಡುವ ಸೂತಕರ್ಣನು, ಸಿಡಿದೆದ್ದು ನಿಲ್ಲುವನು ಭೀಮಸೇನನು,
ದುರ್ಯೋಧನ ತನ್ನ ಗದೆಯಿಂದ ನಿನ್ನ ತಡೆಯ ತನ್ನ ಗದೆಯಿಂದ ನಿನ್ನ ತಡೆಯ ಇದು ನನ್ನದು ತಪ್ಪು, ಇಲ್ಲ ನಿನ್ನದು ತಪ್ಪು. ಇದು ನನ್ನದು ತಪ್ಪು, ಇಲ್ಲ ನಿನ್ನದು ತಪ್ಪು. ನಮ್ಮಿಬ್ಬರನ್ನು ಸೃಷ್ಟಿಸಿದ ಆ ಬ್ರಹ್ಮನ ತಪ್ಪು. ಆ ಬ್ರಹ್ಮನ ತಪ್ಪು. ಅಧಿಕಾರ 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 ಬಲದಿಂದ ಕಪ್ಪು ಮೆರೆಯುವುದು. ಆ ಭೀಮನಿಗೆ ಬೆಲೆಯ ಕೊಟ್ಟು ನಾನು ಇಂಚ ನಾನು ದ್ರೋಹಿ ನಾನು. ಪರಮಾತ್ಮ, ಹಲವಾರು ವರ್ಷಗಳಿಂದ ನಿನ್ನ ಕಾಣಲು ನಿನ್ನ ಧ್ಯಾನದಿಂದಲೇ ಕಾಲಹರಣ ಮಾಡುತ್ತಿರುವೆ. ನಿನ್ನ ಧ್ಯಾನದಿಂದಲೇ ಕಾಲಹರಣ ಮಾಡುತ್ತಿರುವೆ. ಈ ಪಾಮರನಾದ ನನ್ನನ್ನು ನನಗೆ ಕಾಣಿಸುವೆಯ ಪ್ರಭು? ಈ ದಿನ ಪರಮಾತ್ಮ, ಈ ದಿನ ದುರ್ಯೋಧನನ ಬಳಿಗೆ ಹೋಗುವಂತೆ ನಿನ್ನನ್ನು ನೋಡಿ ಸಿದ್ಧಿಯನ್ನು ಪಡೆವರೆಗೂ ನಿನ್ನನ್ನು ನೋಡಿ ಸಿದ್ಧಿಯನ್ನು ಪಡೆವರೆಗೂ ಈ ಕ್ಷೀರದಿಂದ ನನ್ನ ಪ್ರಾಣವನ್ನು ರಕ್ಷಿಸಿಕೊಂಡೆವನು. ಇದು ನಿನಗೆ ಅರ್ಪಿತವಾಗಲಿ. ಕೃಷ್ಣಾರ್ಪಣಮಸ್ತು, ಕೃಷ್ಣಾರ್ಪಣಮಸ್ತು, ಕೃಷ್ಣಾರ್ಪಣಮಸ್ತು. ಮೊರೆ ಕೇಳಿ ನೀ ಬಾರಯ್ಯ, ಭಕ್ತರ ಮೊರೆ ಆಲಿಸಿ ಚೌರೇ, ಮೊರೆ ಕೇಳಿ ನೀ ಬಾರಯ್ಯ. ರುಕ್ಮಿಣಿಲೋಲ ಮಾಲ ರುಕ್ಮಿಣಿಲೋಲ ಮಾಲ ವರಗುಣಶೀಲ ವಸುದೇವ ಪಾಲ ಗುಣಶೀಲ ವಸುದೇವ ಪಾಲ ಬಣ್ಣಿಸಲಹುದೇ ಬಣ್ಣಿಸಲಹುದೇ ನಿನ್ನಯ ಲೀಲೆ. ಬಣ್ಣಿಸಲಹುದೇ ನಿನ್ನಯ ಲೀಲಾ ರೋಚನ ದರುಷಣ ತಾರಯ್ಯ. ದರುಷಣ ತೋರಯ್ಯ ಮೊರೆ ಕೇಳಿ ನೀ ಬಾರಯ್ಯ. ಮೊರೆ ಆಲಿಸಿ ಚೌರೇ, ಮೊರೆ ಕೇಳಿ ನೀ ಬಾರಯ್ಯ. ಮೊರೆ ಕೇಳಿ ನೀ ಬಾರಯ್ಯ. ಮೊರೆ ಕೇಳಿ ನೀ ಬಾರಯ್ಯ. ಎನ್ನ ಮೊರೆ ಕೇಳಿ ನೀ ಬಾರಯ್ಯ.
ಕೋಟಿ ಸೂರ್ಯ ಪ್ರಕಾಶಮಾನಕ್ಕೆ ಮಿಗಿಲಾಗಿ ಬೆಳಕು ತೋರಿ ಬರುತ್ತಿರೋದಲ್ಲ, ಯಾವ ಮಹಾಪುರುಷನಿರಬಹುದು ಅಥವಾ ಅಖಿಲಾಂಡ ಕೋಟಿ ಬ್ರಹ್ಮಾಂಡ ನಾಯಕ ಆರಾಧ್ಯ ದೈವ ಶ್ರೀಕೃಷ್ಣ ಪರಮಾತ್ಮನಿರಬಹುದೇ? ಪರಮಾತ್ಮ, ಇದು ನನ್ನ ಊಹೆಯು ನಿಜವಾಯಿತು. ಪರಮಾತ್ಮ, ಹುಟ್ಟು ಕುರುಡನಿಗೆ ಕಂಡು ಬಂದಂತೆಯೂ ದಾರಿದ್ರ್ಯನಿಗೆ ನಿಧಿ ದೊರೆತಂತೆಯೂ ಈ ದೀನನ ಮರೆಯನ್ನು ಆಲಿಸಿ ದರ್ಶನವಿತ್ತೇ ಅಲ್ಲ ಪ್ರಭು. ಇಂದಿಗೆ ನನ್ನ ಜನ್ಮ ಸಾರ್ಥಕವಾಯಿತು. ವಿದುರ, ಪರಮಾತ್ಮ, ಹೇಳು ವಿದುರ, ನಿನ್ನ ಕೊಂಡಾಟವೂ ಆಗಿರಲಿ. ನಾನು ಮಾರ್ಗಾಯಾಸವಾಗಿ ಬಹಳ ಬಳಲು ಬಂದಿರುವೆನು. ಏನಾದರೂ ಆಹಾರವಿದ್ದರೆ ಕೊಡು ವಿದುರ. ಪರಮಾತ್ಮ, ಸಕಲ ಲೋಕಗಳನ್ನು ತನ್ನ ಹೃದಯದ ಮಧ್ಯದಲ್ಲಿ ಅಡಗಿಸಿಕೊಂಡು ಚರಾಚರ ಪ್ರಪಂಚವನ್ನೇ ಪರಿಪಾಲಿಸುವ ನೀನು, ನಿನ್ನ ಅಣುಸ್ವರೂಪಿಯಾದ ನಾನು ಏನನ್ನು ಕೊಡಲಿ ದೇವ? ವಿದುರ, ನೀನೇನು ಸಾಮಾನ್ಯನೇ? ಪಡವಿಯಾಳ್ ಭಕ್ತ ಶಿರೋಮಣಿ ನೀನೆ, ಪಡವಿಯಾಳ್ ಭಕ್ತ ಶಿರೋಮಣಿ ಬಲ್ಲೆ ನಿನ್ನಯ ಮನವ, ಬಲ್ಲೆ ನಿನ್ನಯ ಮನವ. ಸರಿಯಲ್ಲ ಸರಸವಿದು ಕಂಡೆ ದೃಢ ಸಾಧನ, ಮಾನವ ಗುಣದ ತೀರ ವಿದುರ, ನನ್ನಲ್ಲಿ ಸಲ್ಲದ ನಾಟಕವೇ ಬಲ್ಲೆ ನಿನ್ನಯ ಮನವ. ಭಕ್ತಿಯ ಪಾದ ಚಿತ್ತವನ್ನೊಲಿಸಿದೆ, ಭಕ್ತಿಯ ಪಾದ ಚಿತ್ತವನ್ನೊಲಿಸಿದೆ, ಎತ್ತ ಬೋಧನೆ ಹಾರ್ಪುದು, ಎತ್ತ ಬೋಧನೆ ಪರಮಾತ್ಮ, ಹಲವಾರು ವರ್ಷಗಳಿಂದ ಈ ಪರ್ಣ ಕುಟೀರದಲ್ಲಿಯೇ ವಾಸ ಮಾಡಿಕೊಂಡು ಸದಾ ನನ್ನ ನಾಮವನ್ನೇ ಸ್ಮರಿಸುತ್ತ ಕಾಮ ಕ್ರೋಧಾದಿಗಳಿಗೆ ಎಡೆ ಮಾಡಿಕೊಡದ ಆಹಾರವನ್ನು ತ್ಯಜಿಸಿ ಈ ಕ್ಷೀರದಿಂದಲೇ ನಿನ್ನ ಉದರವನ್ನು ಪೋಷಣೆ ಮಾಡಿಕೊಂಡಿರುವ ನಿನ್ನ ಭಕ್ತಿಯನ್ನು ನಾನು ಚೆನ್ನಾಗಿ ಬಲ್ಲೆನು ವಿದುರ. ಅದಿರಲಿ, ಏನಾದರೂ ಆಹಾರವಿದ್ದರೆ ಕೊಡು ವಿದುರ. ಪರಮಾತ್ಮ, ನನ್ನಲ್ಲಿ ಗೋಮಾತೆ ಕ್ಷೀರವಲ್ಲದೆ ಮತ್ತೇನು ಇಲ್ಲವಲ್ಲ ದೇವಾ? ಏನು ವಿದುರ, ಗೋಮಾತೆಯ ಕ್ಷೀರವೇ? ಗೋಮಾತೆಯ ಕ್ಷೀರವೆಂದರೆ ನನಗೆ ಬಹು ಪ್ರಿಯವಲ್ಲವೇ? ಹೋಗು ವಿದುರ, ಅದನ್ನೇ ತೆಗೆದುಕೊಂಡು ಬಾ. ಪರಮಾತ್ಮ, ಅದು ನನ್ನ ಎಂಜಲಾಗಿರುವುದಲ್ಲ.
ಈ ಹಿಂದೆ ಶಬರಿಯು ಆಯ್ದು ಕೊಚ್ಚಿಕೊಟ್ಟಿದ್ದ ಹಣ್ಣಿನ ರುಚಿಯನ್ನು, ಭಕ್ತಿಯಿಂದ ಕುಚೇಲನು ತಂದುಕೊಟ್ಟ ಅವಲಕ್ಕಿಯ ಸಾರವನ್ನು ನನ್ನ ನಾಲಿಗೆಯು ಇನ್ನೂ ಮರೆತಿಲ್ಲ. ಅವೆರಡಕ್ಕಿಂತಲೂ ನಿನ್ನ ಬಳಿ ಇರುವ ಗೋಮಾತೆಯ ಕ್ಷೀರವು ಬಹುಪ್ರಿಯವಲ್ಲವೇ? ಹೋಗುವುದುರ, ಅದನ್ನೇ ತೆಗೆದುಕೊಂಡು ಬಾ. ಪರಮಾತ್ಮ, ನಿನ್ನ ನೈವೇದ್ಯಕ್ಕೆಂದು ಇಟ್ಟಿದ್ದ ಹಾಲನ್ನೆಲ್ಲ ನಿನಗೆ ಅರ್ಪಿಸಿ ನಿನ್ನ ನಾಮಸ್ಮರಣೆ ಮಾಡುತ್ತಾ ನಾನೇ ಸೇವಿಸಿಬಿಟ್ಟೆನು ದೇವ. ಏನು ವಿದುರ, ನನಗರ್ಪಿಸಿ ಎಲ್ಲವನ್ನೂ ನೀನೇ ಕುಡಿದು ಬಿಟ್ಟೆಯ. ನನಗರ್ಪಿತವಾದ ಮೇಲೆ ಆ ಪಾತ್ರೆಯ ತಳಭಾಗದಲ್ಲಿ ಸ್ವಲ್ಪವಾದರೂ ಕ್ಷೀರವಿರಬೇಕಲ್ಲವೇ? ವಿದುರ, ಅದನ್ನೇ ತೆಗೆದುಕೊಂಡು ಬಾ. ಪರಮಾತ್ಮ, ನನ್ನನ್ನು ಪರೀಕ್ಷಿಸುವೆಯಾ ಇಲ್ಲ ಪರ್ಯಾಸಗೈವೆಯಾ ದೇವ? ಇದು ಆಗಬಹುದು. ಇದು ತೆಗೆದುಕೊಳ್ಳಿ ದೇವ. ಎಂತಹ ಸುಳ್ಳುಗಾರನಯ್ಯ! ಪಾತ್ರೆಯ ತಳಭಾಗದಲ್ಲಿ ಕ್ಷೀರವಿದ್ದರೂ ಇಲ್ಲವೆಂದು ಹೇಳುತ್ತಿರುವೆಯ? ಪರಮಾತ್ಮ, ಈ ಪಾತ್ರೆಯ ತಳಭಾಗದಲ್ಲಿರುವ ಕ್ಷೀರವು ನಿಮ್ಮ ತುದಿಯ ನಾಲಿಗೆಯೂ ಸಹ ನೆನೆಯುವುದಿಲ್ಲ. ಏಕೆ ನೆನೆಯುವುದಿಲ್ಲ ವಿದುರ? ಸಪ್ತ ಸಾಗರಗಳೇ ಏಕಕಾಲದಲ್ಲಿ ಬತ್ತಿ ಹೋದರೂ ನಿನ್ನ ಕ್ಷೀರ ಪಾತ್ರೆಯು ಎಂದಿಗೂ ಬತ್ತುವುದಿಲ್ಲ. ಇದೋ ನೋಡು. ವಿದುರ, ಪರಮಾತ್ಮ, ನೀನು ಕೊಟ್ಟ ಹಾಲಿನಿಂದ ನನ್ನ ಮನಸ್ಸು ತೃಪ್ತಿಯಾಗಿ ಉಳಿದ ಹಾಲು ಹೇಗೆ ಒಳೆ ಒಳೆಯಾಗಿ ಹರಿಯುತ್ತಿರುವುದು ನೋಡುವುದಿರ? ಆಹಾ ಪರಮಾತ್ಮ, ದಯಾಮಯ ವಾಸುದೇವ, ಬ್ರಹ್ಮಾಂಡದೀಶಂ ಭುವಿಯೋ ಭಕ್ತ ಪರಿಪಾಲಿತಂ ಸಪ್ತಾನಿ ಮುನಿವಂದಿತಂ ದಾನವ ಕುಲ ವಿನಾಶಿತಂ ದಾನವ ಕುಲ ವಿನಾಶಿತಂ ಸಾಗರಾಜಯನ ಚಿರಸಾಗರಾಜಯನ ರಾಜಯನ ಚಿರಸಾಗರಾಜಯನ ಮುರಳೀಧರ ಕರುಣಾಕರ ಆಲಿಸೋ ಶ್ರೀಧರ ಮುರಳೀಧರ ಕರುಣಾಕರ ಆಲಿಸೋ ಶ್ರೀಧರ ಸಾಗರ ಶಯನ ಚಿರಸಾಗರ ಶಯನ. ಪರಮಾತ್ಮ, ವಾಮನರಾದ ಬಲಿಧರ ನಿನ್ನ ನಾಮಾದಿಗೆ ವಾಮನರಾದ ಬಲಿಧರ ನಿನ್ನ ನಾಮಾದಿಗೆ ಕರುಣೆಯ ತೋರೆ. ಪರಮಾತ್ಮ, ಕರುಣೆಯ ತೋರೆ ತಾಮಸ ನೀಡಿದ ದಾಮೋದರ ತಾಮಸ ನೀಡಿದ ದಾಮೋದರ ಸಾಗರ ಜಯನ ಚಿರಸಾಗರ ಶಯನ ಸಾಗರ ಶಯನ ಚಿರಸಾಗರ ಶಯನ ಸಾಗರ ಶಯನ ಚಿರಸಾಗರ ಶಯನ ಸಾಗರ ಶಯನ. ಆಹಾ ಪರಮಾತ್ಮ, ಕ್ಷೀರಶಯನಾದ ಶಯನ್ ನನ್ನನ್ನು ಕೃತಜ್ಞನಾಗಿ ಮಾಡಿದೆ. ಧನ್ಯನಾದನು ದೇವ, ಧನ್ಯ. ನಿನ್ನ ಮಹಿಮೆಯನ್ನು ಅರಿಯಲು ಹೇಗೆ ತಾನೇ ಸಾಧ್ಯ?
ಇಂದಿಗೆ ನನ್ನ ಜನ್ಮ ಸಾರ್ಥಕವಾಯಿತು. ವಿದುರ, ನಾನು ಪಾಂಡವರ ರಾಯಭಾರಿಯಾಗಿ ದುರ್ಯೋಧನನ ಆಸ್ಥಾನಕ್ಕೆ ಹೋಗುತ್ತಿರುವೆ. ಈ ದಿನ ನನ್ನ ಸೋದರತ್ತೆಯಾದ ಕುಂತಿದೇವಿಯೊಡನೆ ಕೆಲವೊಂದು ರಹಸ್ಯವಾದ ವಿಚಾರಗಳನ್ನು ಮಾತನಾಡಿಕೊಂಡು ನಾಳೆ ದುರ್ಯೋಧನನ ಆಸ್ಥಾನಕ್ಕೆ ಬರುವೆನು ವಿದುರ. ಪರಮಾತ್ಮ, ನಿಮ್ಮನ್ನೇ ನಂಬಿರುವ ಪಾಂಡವರನ್ನು ಕೈ ಬಿಡದಂತೆ ಕಾಪಾಡುವ ಭಾರವು ನಿನ್ನ. ವಿದುರ, ದುರ್ಯೋಧನನು ತಾನಾಗಿಯೇ ಅರ್ಧ ರಾಜ್ಯವನ್ನು ಕೊಟ್ಟರೆ ಸರಿ, ಕೊಡದಿದ್ದರೆ ಪಾಂಡವರನ್ನು ಎಂದಿಗೂ ಕೈ ಬಿಡುವುದಿಲ್ಲ. ವಿದುರ, ನೀನು ಸಹ ನಾಳೆ ರಾಜ್ಯಸಭೆಗೆ ಬಾ ವಿದುರ. ಆಗಬಹುದು ಪರಮಾತ್ಮ. ಬರಲೇ ವಿದುರ? ಆಗಬಹುದು ಪರಮಾತ್ಮ. ವಿದುರ, ಪರಮಾತ್ಮ, ನೀನು ನಾಳೆ ರಾಜ್ಯಸಭೆಗೆ ಬರುವಾಗ ನಿನ್ನ ಬಳಿ ಇರುವ ಆ ಸರ್ವೋತ್ತಮವಾದ ಬಿಲ್ಲನ್ನು ತೆಗೆದುಕೊಂಡು ಬಾ ವಿದುರ. ಆಗಬಹುದು. ಹಿಂದೆಂದೂ ನಡೆಯದ ಒಂದು ವಿಚಿತ್ರವಾದ ವೃತ್ತಾಂತವನ್ನು ನಡೆಯುವುದು. ಪರಮಾತ್ಮ, ಆ ಪಾಂಡವರನ್ನು ಕಂಡರೆ ನಿನಗೆ ಅದೆಷ್ಟೊಂದು ಮಮಕಾರ. ಜಗದ ಜೀವನದಾತನು ಆಡಿಸಿ ಕುಣಿಸಿ ಮಾಯಯ ಗಳಿಸಿ, ಆಡಿಸಿ ಕುಣಿಸಿ ಮಾಯಯ ಗಳಿಸಿ, ಹಿಡಿಯುವ ಮೋಹನ ರೂಪ ದೇವ ಸದಾ. ಪರಮಾತ್ಮ, ನಿಗಮ ಗೋಚರನೆ ಮಲತ್ವಕ ನಿನ್ನ, ನಿಗಮ ಗೋಚರನೆ ಮಲತ್ವಕ ನಿನ್ನ, ಬಲ್ಲವರಾರು ಜಗದ ಜೀವನದಿ, ಬಲ್ಲವರಾರು ಜಗದ ಜೀವನದಿ, ಭವನಗೆ ಸಿಲುಕಿದ ಭ್ರಾಂತಿಯ ಮನುಜರ. ಪರಮಾತ್ಮ, ಭವನಗೆ ಸಿಲುಕಿದ ಭ್ರಾಂತಿಯ ಮನುಜರ ಭವರೋಗ ವೈದ್ಯ. ಈ ಪರಿಪಾಲಿತ ಭವರೋಗ ವೈದ್ಯ, ಈ ಪರಿಪಾಲಿ ಜಗದ ಜೀವನದಾತನು ಆಡಿಸಿ